ಮೋನದಿಂ ಕನ್ನಡದಿ ಬೋಧಿಸುವ ಜನರ ವೇದಾವತಿಗೆ ಸಾಧುನಿಜಗುಡಿಗೆ ಮಣಿಯುವೆನೋ ಸಾಧುನಿಜಗುಡಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಡಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋರ್ವೊಳಗಿಸುವ ಸುಜನರಿಗೆ ನಿತ್ಯ ನಂಬಿಸುವೆನೋ ಸುಜನರಿಗೆ ನಿತ್ಯ ನಂಬಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈದ ಶ್ರೀ ಸಿದ್ಧ ಸಿದ್ಧರುಡರಿಗೆ ಮನನಂತೆ ಸಿದ್ಧರುಡರಿಗೆ ಮನನಂತೆ ಬಾಣ ಬಲ ವೇದಾಂತಕ್ಕೆ ಸರಿ ಬಾಳಗಚ್ಚನೆ ಕೇಳುವ ತನಕ ಬಾಳ ಕೂಗುತ್ತಲೇ ತ್ವರೆ ಶಾಸ್ತ್ರವೆಂಬುವ ನುಡಿಗಳು ಬಾಳ ಶಕ್ತಿಯ ಸುಮ್ಮಗತ್ಯನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳನ್ನು ಮಂದಿರದಲ್ಲಿ ಸ್ಥಾಪಿಸಿ, ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿಯೂ ಹಾಗೂ ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಆರೂಢ ಜ್ಯೋತಿ ಶಿವತೃಪ್ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಸಾಷ್ಟಾಂಗಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಇಲ್ಲಿರುವಂಥ ಸರ್ವ ಶರಣರಿಗೂ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ, ನಡೆದಿರುವಂಥ ಶಾಸ್ತ್ರ ಶ್ರೀ ಭಗವದ್ಗೀತಾ ಅನ್ನುವಂಥ ಗ್ರಂಥ. ಈ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದ 29ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಇಲ್ಲಿಯ ಪರ್ಯಂತರ ತನ್ನ ವಿರಾಟ ರೂಪವನ್ನು ತೋರಿಸಿರುವ ಸಾಕ್ಷಾತ್ ಭಗವಂತನು ಆ ವಿರಾಟ ರೂಪವನ್ನು ನೋಡುತ್ತಾ ಇರುವಂಥ ಅರ್ಜುನನು ಅನೇಕ ಪ್ರಕಾರವಾದ ಗಾಂಭೀರ್ಯ ಸ್ಥಿತಿಗಳನ್ನು ಕಂಡು ವಿರಾಟ ರೂಪದಲ್ಲಿ ಭಯಂಕರವಾದ ದೃಶ್ಯಗಳನ್ನು ಕಂಡು ಕೇಶಿ ಭಯಭೀತನಾದಂಥ ಅರ್ಜುನ ಇಲ್ಲಿ ಆ ವಿರಾಟ ರೂಪದ ತನ್ನ ಸ್ಮರಣೆಯನ್ನು ಮಾಡುತ್ತಾ ಹೇಳ್ತಾ ಬರ್ತಾನೆ. ಏನಪ್ಪ ಅಂದರೆ, ಯಥಾ ಪ್ರದೀಪ್ತಂ ಜಲನಂ ಪತಂಗಃ ವಿಶಂತಿ ನಾಶಾಯ ಸಮುದ್ವೇಗಃ ತಥೈವ ನಾಶಾಯ ವಿಶಂತಿ ಲೋಕ ತವಾಪಿ ವಕ್ರಾಣಿ ಸಮುದ್ವೇಗ ಅಂತ ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ. ಹೇಗೆಪ್ಪ ಅಂತಂದರೆ, ಈ ಜಗತ್ತು ನಿನ್ನಲ್ಲಿ ಹೆಂಗ ನಾಶ ಆಗಕತ್ತದ ಅಂತ ಹೇಳ್ತಾನೆ. ಅಂದರೆ ಎಲ್ಲಿಂದ ಹುಟ್ಟಿತು ಆ ಪರಬ್ರಹ್ಮದಿಂದನೇ ಜಗತ್ತಿಗೆ ಆಧಾರ ಅದ. ಅಂದರೆ ಈ ಸಮಸ್ತ ಜೀವಕೋಟಿಗಳು ಯಾರ ಆಧಾರದ ಮೇಲೆ ಐತೆ ಅಂದ್ರೆ ಆ ಪರಬ್ರಹ್ಮದ ಆಧಾರದ ಮೇಲೆ ನಿಂತವೆ. ಮತ್ತು ಲಯ ಆದರೆ ಎಲ್ಲಿ ಆಗ್ತಾವ ಅಂದ್ರೆ ನಿನ್ನಲ್ಲೇ ಲಯ ಆಗ್ತಾವ. ಅವು ಹೇಗೆ ನಾಶ ಆಕೈತವ ಅದನ್ನು ನಾನು ನೋಡಕತ್ತೀನಿ ಭಗವಂತ. ಅದು ಹೇಳ್ತೀನಿ ಕೇಳು. ಹೇಗೆ ಪತಂಗಕ್ಕೆ ಅಗ್ನಿಯು ತನ್ನನ್ನು ನಾಶ ಮಾಡತಕ್ಕ ಪದಾರ್ಥವೆಂಬ ಅರಿವಿಲ್ಲ, ಅದು ಗೊತ್ತದೇನು ಪತಂಗ ಹುಳು.
ಅದಕ್ಕೆ ದೀಪ ಹಚ್ಚಿಟ್ಟಾರ, ಈ ದೀಪದಕ್ಕೆ ಬೆಳಕಿಗೆ ಇದೊಂದು ಹಣ್ಣಂತ ತಿನ್ನಕ್ಕೆ ಹೋಗ್ತದೆ. ಆದರೆ ಆ ಬೆಂಕಿಗೆ ಹೋಗಿ ಸುಟ್ಕೊಂಡು ನಾನು ನಾಶ ಆಗ್ತೀನೆಂಬ ಅರಿವು ಅದಕ್ಕಿಲ್ಲ, ಜ್ಞಾನ ಇಲ್ಲ. ಅದರಂಗೆ ಅನೇಕ ಜೀವಕೋಟಿಗಳು ತಮ್ಮ ಜ್ಞಾನ ಇಲ್ಲದೆ ನಿನ್ನಲ್ಲೇ ನಾಶ ಆಕ್ಕತ್ತಾರ ಅವರು, ಆದರೆ ಅವರಿಗೆ ಗೊತ್ತಿಲ್ಲ ಇದು. ಹೇಗೆ ಅದು ತಮಗೆ ಹಿತಕರವೆಂದು ಭಾವಿಸಿ ಎಷ್ಟೋ ದೂರದಲ್ಲಿದ್ದರೂ ಅಗ್ನಿಯ ಕಡೆಗೆ ಓಡಿ ಅದರಲ್ಲಿ ಬಿದ್ದು ಸಾಯುಜ್ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಈ ಪತಂಗ ದಡ್ಡತನವನ್ನು ನೋಡಿ ಮನುಷ್ಯನು ನಗುತ್ತಾನೆ. ಮನುಷ್ಯ ನಗುತ್ತಾನೆಲ್ಲ, ಏನೋ ಸುಮ್ಮನೆ ವ್ಯರ್ಥ ಸತ್ತೋಯ್ತು ನೋಡಪ್ಪ ಅವಳ ಅಂತ. ಹಾಗೆ ಆದರೆ ಮನುಷ್ಯನಿಗೆ ತನ್ನ ದಡ್ಡತನದ ಕಡೆಗೆ ಲಕ್ಷ್ಯವೇ ಇಲ್ಲ. ನಿಂದೇನೈತೇನೋ, ನೀನು ಅದೇ ರೀತಿ ಹೊಂಟಿದ್ದೆ ಅಂತ ಹೇಳ್ತಾರ ಅವರು. ಅಂದರೆ ತಿಳುವಳಿಕೆ ಇಲ್ಲದ ಅಜ್ಞಾನ ಮನುಷ್ಯನು ತಾನಿಲ್ಲಿ ಅಷ್ಟೇ ಹೋರಾಟ ಏನೆಲ್ಲ ಮಾಡಿದರೂ ಕೂಡ ಕೊನೆಗೆ ಅದರಲ್ಲೇ ಹೋಗಿ ನಾಶ ಆಗಬೇಕಿಲ್ಲ, ಅದರ ಜ್ಞಾನ ಇಲ್ಲ ಇವನಿಗೆ. ಹೇಗೆ ಲಕ್ಷ್ಯವೇ ಇಲ್ಲವೋ ತಾನು ಸಹ ತನ್ನ ಅಸೂರಿ ಭಾವದ ಕಾರಣದಿಂದ. ಯಾಕೆ ಇದಂದ್ರೆ ಅಸೂರಿ ಭಾವ. ಅಸೂರಿ ಭಾವ ಅಂದ್ರೇನು? ರಕ್ಕಸರ ಗುಣಗಳಂತ. ದೈವ ಗುಣಗಳು ಬೇರೆ, ಅಸೂರಿ ಗುಣಗಳು ಬೇರೆ. ಇವು ಅಸೂರಿ ಗುಣಗಳಿಂದ ಏನಿರ್ತಾವಪ್ಪ ಅಂದರೆ ಅನೇಕ ಕಾಮ ಕ್ರೋಧಾದಿಗಳಲ್ಲಿ ಮಗ್ನನಾಗಿ ಈ ಲೌಕಿಕ ವಿಷಯಗಳಲ್ಲೇ ಹಿತ ಅಂತ ತಿಳಿದು ಇದರಿಂದನೇ ಬೆನ್ನತ್ತಾರ ಅವರು. ಜಗತ್ತು ಹೀಗೆ ಐತೆ, ಅದು ಜಗತ್ತೇ ಇರೋದೇ 3 ಗುಣದಿಂದ ಕೂಡ್ಯದ. ತ್ರಿಗುಣಾತ್ಮಕ ಜಗತ್ತಂತ ಕರೆದಾರ. ಹೆಂಗದ ಇದು? ರಂಜನೆನೂ ಆದ ಮತ್ತು ಅಷ್ಟೇ ಅದರ ವಿನಾಶನೂ ಅಷ್ಟೇ ಅಷ್ಟು ಭಯಂಕರನೂ ಐತೆ. ಅದು ಎಲ್ಲರಿಗೆ ಅನುಭವ ಅದ, ನಾವು ಪ್ರತ್ಯಕ್ಷ ನೋಡ್ತೀವಿ. ಶಾಸ್ತ್ರ ಕೇಳಿದವರಿಗೆ ಇದರ ಅನುಭವ ಗೊತ್ತಾಗ್ತದೆ. ಶಾಸ್ತ್ರದ ಅರ್ಥಜ್ಞಾನದಿಂದ ಪ್ರಪಂಚ ಏನು ಯಾವ ರೀತಿಯಿಂದ ನಾಶ ಆಗ್ತದೆ. ಆದರೆ ಇದನ್ನು ಪ್ರತ್ಯಕ್ಷ ಕಂಡ್ರೂ ಕೂಡ ಎಷ್ಟೋ ಜನ ಅದನ್ನು ನಾಶ ಐತೆ, ಇದು ನಮಗೆ ಒಂದು ದಿವಸ ಬರೋದಂತೂ ಗೊತ್ತಿಲ್ಲ ಅವರಿಗೆ, ಇದರ ತಿಳುವಳಿಕೆ ಇಲ್ಲ ನೋಡು. ಹಾಗೆ ಅಸೂರಿ ಗುಣದಿಂದ ಭಾವದ ಕಾರಣದಿಂದ ಕೋಟ್ಯಾಂತರ ಸೂರ್ಯ ಸಮಾನವಾಗಿ ಉರಿಯುತ್ತಿರುವ ಮಹಾಕಾಲನೆಂಬ ಅಗ್ನಿಯು ಹೆಂಗದ? ಮಹಾಕಾಲ ಅಂತ. ಕಾಲ ಅಂದರೆ ಮೃತ್ಯು. ಮೃತ್ಯುವಿಗೆ ಏನೈತಪ್ಪ ಅಂದ್ರೆ ಎಕ್ಕಡೆನೋ ನೋಡು ಬಾಯಿ ಐತೆ, ಅದು ನುಂಗದು ಒಂದೇ ಗೊತ್ತದ. ಎಲ್ಲ ನುಂಗಿಕೆ ಅಂತ ಹೊಂಟದ. ಎಷ್ಟು ಸಮಯ ಗತಿಸ್ತದ ಅಷ್ಟು ಸಮಯವನ್ನು ಅದು ಭಕ್ಷಣೆ ಮಾಡಿಕೆ ಅಂತ ಹೊಂಟದ. ಇಲ್ಲಿವರೆಗೆ ಎಲ್ಲರದು ಭಕ್ಷಣೆ ಮಾಡ್ಯದ, ನಮ್ಮದನ್ನು ಭಕ್ಷಣೆ ಮಾಡದ. ಈಗನೂ ವರ್ತಮಾನ ಕಾಲದಲ್ಲಿ ಈಗಿದ್ದ ಕ್ಷಣ ಇನ್ನೊಂದು ಕ್ಷಣದಲ್ಲಿ ಇರಂಗಿಲ್ಲ. ಇದು ಹೋಯ್ತು ನೋಡಿ, ಹಿಂದೆಂಟು ಸಮಯ ಭಕ್ಷಣೆ ಮಾಡ್ತಿಲ್ಲ, ಅದು ಬರ್ತದೆ ತಿರುಗಿ ಅದು ನುಂಗಿ ಕುಂತು ಬಿಡ್ತದೆ ನೋಡಿ. ಅದಕ್ಕೆ ಮಹಾಕಾಲ ಜ್ವಾಲೆಯ ಕಡೆಗೆ ಓಡುತ್ತಾ ಹೋಗಿ ಅದರಲ್ಲಿ ಬಿದ್ದು ಭಸ್ಮವಾಗುತ್ತಾನೆಂಬ ಅಜ್ಞಾನಿಗಳಾದ ಜೀವರು ಯಾರು ಇದರಿಂದ ಉಳಿದುಕೊಳ್ಳಲಾರರು. ಅಜ್ಞಾನಿ ಜೀವಿಗಳು ಈ ಕಾಲನೆಂಬ ಮೃತ್ಯುಗೆ ವಶ ಆಗ್ಯಾರ, ಅವರಿಗೆ ಉಳಿಗಾಲಿಲ್ಲ ಅಂತ ಹೇಳ್ತಾನೆ. ಮತ್ತೆ ಯಾರು ಇದನ್ನು ತಿಳಿತಾರ ಆ ಮೃತ್ಯುವಿನಿಂದ ಅವ್ರು ಕಡೆಗೆ ಆಗ್ತಾರ. ಅಂದರೆ ಶರೀರಕ್ಕೆ ಮರಣ ಇಲ್ಲ ಅಂತಿಲ್ಲ, ಆದರೆ ಆ ಮೃತ್ಯುವಿಗೆ ನಾನು ಮೃತ್ಯು ಆಗುವುದಿಲ್ಲ ಎಂಬ ಜ್ಞಾನ ಅವನಿಗೆ ಆಗಿರ್ತದೆ. ಯಾಕಂದ್ರೆ ಇದು ಹುಟ್ಟಿದ್ದು ಶರೀರ, ನಾಶ ಆಗೋದು ಶರೀರ ಹೊರತು ಇದರೊಳಗಿರುವಂಥ ಆತ್ಮನಿಗೆ ಇದು ಯಾವುದೂ ಇಲ್ಲ ಅಂತ ಅವನಿಗೆ ತಿಳುವಳಿಕೆ ಇರ್ತದೆ. ಅಜ್ಞಾನಿ ನಾ ಹುಟ್ಟೀನಿ ನಾ ಸಾಯ್ತೀನಿ ಅಂತ ತಿಳ್ಕೊಂಡಿರ್ತಾನೆ ಅಷ್ಟೇ. ಹೇಗೆ ಯಾರು ಇದರಿಂದ ಉಳಿದುಕೊಳ್ಳಲಿಲ್ಲ. ಮತ್ತೆ ಇದನ್ನ ಉಳಿದುಕೊಂಡವ್ರು ಯಾರಪ್ಪ? ಯಾರಿಗೆ ಇದನ್ನ ಉಳಿಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ಅಂದರೆ, ಶಿವಲಿಂಗವನ್ನು ಅಪ್ಪಿಕೊಂಡು ಮಾರ್ಕಂಡೇಯನಂತೆ ಆತ್ಮಲಿಂಗದಲ್ಲಿ ಒಂದಾದ ಜ್ಞಾನಿ ಮಾತ್ರ ಉಳಿಯುವನು ಅಂತ ಹೇಳಿದ್ರು ಅವರು. ಹೆಂಗ? ಮಾರ್ಕಂಡೇಯ ಪುರಾಣದಲ್ಲಿ ಕೇಳಿ, ಯಮನ ಗೆದ್ದವರು ಯಾರಪ್ಪ? ಮಾರ್ಕಂಡೇಯ ಅಂತ ಪುರಾಣದಲ್ಲಿ ಹಂಗೆ ಬಂದದ. ಮತ್ತೆ ಆ ಪರಮಾತ್ಮನನ್ನು ಅಪ್ಪಿಕೊಂಡವ್ರು ಯಾರು ಅಂದ್ರೆ ಮಾರ್ಕಂಡೇಯ. ನೋಡು, ಪರಮಾತ್ಮಗೆ ಶರಣಾಗತನಾದ, ಅದಕ್ಕಾಗಿ ಅವನು ಮೃತ್ಯುವಿನಿಂದ ಬಿಡುಗಡೆ ಆದ. ಅದರಂಗ ಮುಮುಕ್ಷು ಆದಂಥವನು ತನ್ನ ಆತ್ಮಸ್ವರೂಪದ ಕಡೆ ಯಾವಾಗ ಲಕ್ಷ್ಯ ಕೊಡ್ತಾನ, ಯಾವಾಗ ಆತ್ಮಸ್ವರೂಪದ ದೃಢಜ್ಞಾನ ಮಾಡಿಕೊಳ್ತಾನ, ಅವನು ಮಾತ್ರ ಈ ಮೃತ್ಯುವಿನಿಂದ ಪಾರಾಗಕ್ಕೆ ಸಾಧ್ಯ ಅದ. ಅವನ್ನ ಮುಟ್ಟಂಗಿಲ್ಲ ಮೃತ್ಯು, ಅವನ್ನ ಮುಟ್ಟಲಿಕ್ಕೆ ಅದು ಅಸಮರ್ಥ ಐತೆ ಅಂತ ಹೇಳ್ತಾನೆ.
ಅಂದರೆ ಯಾಕೆ ಹಂಗೆ ಆಗ್ತದ ಅಂದ್ರೆ ಅವ ಮೊದಲೇ ತಿಳ್ಕೊಂಡ ನಾವು ಆತ್ಮ ನಾ ಅಮರ ಇದ್ದೇನೆ, ನನಗೆ ಜನನ ಮರಣ ಸುಖ ದುಃಖಗಳು ಇವು ಯಾವೂ ಇಲ್ಲ ಅಂತ ತಿಳಿದಿರುವಂಥ ಆತ್ಮಜ್ಞಾನಿಗೆ ಮಾತ್ರ ಇದರ ಅನುಭವ ಇರ್ತದೆ. ಅದಕ್ಕೆ ಅವನು ಮೃತ್ಯುವಿನಿಂದ ಕಡಿಗೆ ಆಗ್ತಾನೆ. ಉಳಿದವರೆಲ್ಲ ದುಃಖ ಮಾಡದೆ ಅಜ್ಞಾನಿಗಳು. ಅದರಂತೆ ಅವನನ್ನು ಏನು ಮಾಡಲಾರದು ಯಾರಿಗಪ್ಪ ಅಂದರೆ ಆತ್ಮಜ್ಞಾನಿಗೆ. ಯಾಕಂದ್ರೆ ನೈನಂ ದಹತಿ ಪಾದಕಂ ಎಂಬಂತೆ ಮಹಾಕಾಲನೆಂಬ ಅಗ್ನಿಯು ಸಹ ಅವನನ್ನು ಏನು ಮಾಡಲಾರದು. ಬೇಕಾದಿರಲಿಲ್ಲ, ಇದುವರೆಗೆ ಮೃತ್ಯುವಿಗೆ ಸಿಕ್ಕೇ ಇಲ್ಲ. ಅವರು ಆತ್ಮನ್ನ ಯಾರಿಗೂ ಹಿಡಿಯಕ್ಕೆ ಆಗಿಲ್ಲ. ಅಂಥ ಕಾಲನ ಸಮಿತಿಗೆ ನುಂಗಿ ಕುಂದಿರ್ತದ, ಅಂಥ ಸ್ವರೂಪ ನಿಂದೈತೆ ಅಂತ ಹೇಳ್ತಾನೆ. ಕಾಲ ಆದರೂ ನಿನ್ನಲ್ಲೇ ಲಯ ಆಗಬೇಕಲ್ಲ. ಹೀಗೆ ಅವನಿಗೆ ಅಗ್ನಿಯಿಂದ ಸುಡುವುದು ದೇಹ, ತಾನು ಸುಡಲ್ಪಡುವ ದೇಹಕ್ಕೆ ವಿಲಕ್ಷಣನೆಂದು ತಿಳಿದಿರುವುದರಿಂದ ಬೆಂಕಿ ಏನು ಸುಡ್ತದ? ನಿನ್ನ ದೇಹವನ್ನು ನಾಶ ಮಾಡ್ತದ ಅಷ್ಟೇ, ಒಳಗಿರುವಂಥ ಆತ್ಮನನ್ನು ನಾಶ ಮಾಡಕ್ಕೈತೆ ಅದು. ನೈನಂ ಚಿದಂತಿ ವಸ್ತ್ರಾಣಿ ನೈನಂ ದಹತಿ ಪಾವಕಂ ನ ಚಯ ಕ್ಲೇದಂತೆ ಅಪೋ ನ ಶೋಷಯತಿ ಮಾರುತಃ. ಈ ಶಸ್ತ್ರಾಸ್ತ್ರಗಳು ಕೂಡ ನನ್ನ ಮೇಲೆ ಪ್ರಯೋಗ ಆಗೋದಿಲ್ಲ ಅಂತ ಹೇಳ್ತಾನೆ. ಇವು ಎದನ್ನ ಪ್ರಯೋಗ ಮಾಡಿ? ದೇಹದ ಮೇಲೆ ಪ್ರಯೋಗ ಮಾಡಕ್ಕೆ ಬರ್ತಾವ. ಇದು ಅವಯದಿಂದ ಕೂಡ್ಯದ, ಇದಕ್ಕೆ ನಾಶ ಮಾಡಕ್ಕೆ ಬರ್ತಾವ ಶಸ್ತ್ರಾಸ್ತ್ರಗಳು. ಅಗ್ನಿ ಈ ವಸ್ತುನ ಸುಡಕ್ಕೆ ಬರ್ತದ, ಆದರೆ ಇದ್ರ ಒಳಗಿರುವಂಥ ನಿರಾಕಾರನಾಗಿರುವಂಥ ಆತ್ಮ ಚೈತನ್ಯವು ನೀವು ಮುಟ್ಟೋ ಶಕ್ತಿ ಐತೇನಂದ್ರೆ ಇಲ್ಲ ಅಂತ ಹೇಳ್ತಾನೆ. ಅವು ಏನು ಮಾಡಕ್ಕೆ ಶಕ್ತಿ ಇಲ್ಲ. ಹೀಗೆ ತಿಳಿದಂಥವನು ವಿಲಕ್ಷಣನೆಂದು ತಿಳಿದಿರುವುದರಿಂದ ಅವನಿಗೆ ಯಾವ ಬಾಧೆಯೂ ಇಲ್ಲ. ಅವನಿಗಿಲ್ಲ ನೋಡು. ಯಾರಿಗೆ? ಈಗ ತಿಳಿದಂಥವನಿಗೆ ಈ ಬಾಧೆ ಇಲ್ಲ. ಮತ್ತು ದೇಹವೇ ನಾನಂತ ತಿಳಿದನ ಅವನು ಜನ್ಮ ಜನ್ಮಾಂತರದಲ್ಲಿ ಅದೇ ಹುಟ್ಟೋದು ಸಾಯೋದು, ಅದೇ ಜನ್ಮ ಮರಣ ದುಃಖ, ಜನನ ದುಃಖ ಮರಣ ದುಃಖ ಅನ್ನುವಂಥದ್ದು ಪುನಃ ಪುನಃ ದುಃಖ ಅನುಭವ ಮಾಡಬೇಕು ಅವನು. ಹೀಗೆ ಮನೆಯ ಸುಟ್ಟು ಹೋದರೂ ಬಿದ್ದರೂ ಮನೆಯೊಳಗೆ ಆಕಾಶವು ಅಸಂಗವಾಗಿರುವಂತೆ ದೇಹವು ಸುಟ್ಟರೂ ಬಿದ್ದು ಹೋದರೂ ಅಸಂಗನಾದ ಆತ್ಮನಿಗೆ. ಯಾಕೆ ಆತ್ಮನು ಅಸಂಗ ಇದ್ದಾನೆ, ಅವನು ಸಂಘ ಇಲ್ಲ. ದೇಹಕ್ಕೆ ಅಸಂಗ ಇದ್ದಾನೆ. ದೇಹದಲ್ಲಿ ಕೂಡಿದ್ದಂದ್ರೆ ಅವನಿಗೆ ಅದು ಬಾಧೆ ಆಗ್ತಿತ್ತು. ದೇಹಕ್ಕೆ ವಿಲಕ್ಷಣ ಅಸಂಗನಾಗಿರುವಂಥ ಆತ್ಮನಿಗೆ ಯಾವುದಿಲ್ಲ ಅಂತ ಹೇಳ್ತಾನೆ. ಆತ್ಮನು ಅದರ ಗುಣಧರ್ಮಗಳಿಗೆ ಸಂಬಂಧವಿಲ್ಲ. ಯಾವುದಕ್ಕೆ? ದೇಹದ ಗುಣಧರ್ಮಗಳಿಗೆ ಆತ್ಮನು ಅಸಂಗ ಇದ್ದಾನೆ. ಅವು ಕೂಡಿದ್ರಲ್ಲ ಅವನಿಗೆ ಏನನ್ನ ದುಃಖ ಆಗ್ತತ್ತದು. ಈ ಜಗತ್ತಿನಾಗ ನಡೆದಲ್ರಿ ದುಃಖ, ನನಗಾಗ್ಯದ ಅಂತಂತಾರಂದ್ರೆ ಈ ದೇಹವೇ ನಾನಂತ ತಿಳಿದಾರಲ್ಲ ಅವರು ಹಿಂಗೆ ದುಃಖ ಆಗ್ಯದ ಅಂತ ತಿಳ್ತಾರ ಅಷ್ಟೇ. ಅಜ್ಞಾನಿಗಳು ಅವಿವೇಕಿಗಳು ತಮ್ಮ ದೇಹ ದೃಷ್ಟಿಯನ್ನು ನೋಡಿ ದೇಹವೇ ನಾನಂತ ತಿಳ್ಕೊಂಡಾರ. ಅದಕ್ಕೆ ದೇಹಕ್ಕಾದ ಸಂಬಂಧಪಟ್ಟ ಸುಖ ದುಃಖಗಳು ನನಗೆ ಆಗ್ಯಾವ ಅಂತ ದುಃಖ ಮಾಡ್ತಾರೆ. ದೇಹಾದಿ ಇಂದ್ರಿಯಗಳಿಂದ ನಡೆಯುವ ಕರ್ಣಗಳಲ್ಲಿ ನಿರುವಂಥ ಭಾವಕ್ಕೆ ಒಳಗಾಗ್ಯಾರ. ಇವಕ್ಕೆ ವಿಲಕ್ಷಣ ಅಸಂಗ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪನೇ ನಾನಂತ ಯಾವ ಜ್ಞಾನಿ ದೃಢ ಮಾಡಿಕೊಂಡನ ಆತ್ಮಜ್ಞಾನ, ಅವನಿಗಿದು ಏನು ಬಾಧೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದೇಹವಿದನು ಅನ್ಯ ದೇಹದ ಅಂದದವಳು ಕಾಣಲರಿಯದ ಮೋಹಿತಂಗೆ ಅಹುದೇ ನಿಜಾನಂದ ಕೋಟಿ ಉಗ್ರ ದೇಹ ತಪಸ್ಸನಾಗಿ ಅಂತ ನಿಜಗೊಂಡ್ರು ಪರಮಾನುಭವದಲ್ಲಿ ಬರ್ಕೊಂಬಂದರು. ಆತ್ಮಜ್ಞಾನಿಗೂ ಅಜ್ಞಾನಿಗೂ ಏನು ವ್ಯತ್ಯಾಸ ಅಂದರೆ, ಅಜ್ಞಾನಿ ಏನು ಮಾಡ್ತಾನ ಅಂದ್ರೆ ತನ್ನ ದೇಹದಲ್ಲಿ ಸೀಮಿತನಾಗಿರ್ತಾನ ಅವನು. ಈ ದೇಹಕ್ಕೆ ಬರುವಂಥ ಸುಖ ದುಃಖಗಳು, ಈ ದೇಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳು, ಇದರಲ್ಲೇ ಅವನ ಚಿಂತೆ ಜೀವನ ನಡೀತದೆ ಹೊರತು ಇದನ್ನು ಬಿಟ್ಟು ಆಚೆ ಇರಂಗಿಲ್ಲ ಅವನ ಬುದ್ಧಿ. ಬೇರೆಯವರಿಗೆ ನೋಡಿದಾಗ ಅವನಿಗೇನ ಸುಖ ದುಃಖ ಆಗ್ತವೆ. ಅಜ್ಞಾನಿನೇ ಇರಲಿ, ಅವನು ಬೇರೆಯವ್ರ ದೇಹಕ್ಕೆ ಸಂಬಂಧಪಟ್ಟಾಗ ಏನಾರ ಸುಖ ದುಃಖಗಳು ತೋರಿದ್ರೆ ಅವನೇನೋ ದುಃಖ ಮಾಡ್ತಾನೆ. ಇಲ್ಲ, ತನ್ನ ದೇಹಕ್ಕೆ ಮಾತ್ರ ಸೀಮಿತ. ಯಾಕಂದ್ರೆ ಅದರಲ್ಲಿ ಅಹಮತೆ ಮಮತೆ ಅನ್ನುವಂಥದ್ದು ಅವನಲ್ಲಿ ದೃಢ ಆಗಿರ್ತದೆ. ಅದಕ್ಕೆ ಅವರು ಹೇಳ್ತಾರ ನಿಜಗೊಂಡ್ರು, ದೇಹವಿದನು ಅನ್ಯ ದೇಹದೋಳು. ಹೇಗೆ ನಾವು ಪರರ ದೇಹವನ್ನು ನೋಡಿದಾಗ ನಮಗೆ ಅವ್ರ ಸುಖ ದುಃಖಗಳು ನಮಗೆ ಅಂಟೋದಿಲ್ಲವೋ, ಇದು ದೃಷ್ಟಾಂತ. ಬೇರೆಯವ್ರು ನೋಡಿದಾಗ ನಮಗೇನೋ ದುಃಖ ಆಗ್ಯಾವೆ. ಜಗತ್ತಿನಾಗ ಹುಟ್ಟಿಲ್ಲ ಸತ್ತಿಲ್ಲ ಅಂತಾರ, ಸಾಕಾಗಷ್ಟು ನಿತ್ಯ ಎಷ್ಟೋ ಮಂದಿ ಹುಟ್ಟುತ್ತಾರೆ, ಎಷ್ಟೋ ಮಂದಿ ಸಾಯ್ತಾರೆ, ನೋಡ್ತೀವಿ ಪ್ರತ್ಯಕ್ಷ.
ಅವ್ರ ದುಃಖ ನಮಗೆ ಸ್ವಲ್ಪನ ಆಗ್ತದೆ ಇಲ್ಲ. ಅದೇ ನಮ್ಮದು ಅನ್ನುವಂಥದ್ದು ಏನನ್ನ ಆಗಿತ್ತು ಅಂದರೆ, ನಮ್ಮದು ಬಿಡ್ಲಿ, ನಮ್ಮ ದೇಹ ಬಿಡ್ಲಿ, ನಮ್ಮವರಿಗೆ ಯಾರಿಗೆ ಏನಾಗಿ ಅಂದ್ರೆ ಎಷ್ಟೋ ದುಃಖ ಮಾಡ್ತಾನೆ. ಯಾಕಂದ್ರೆ ನಮ್ಮದು ಅಂತ ಅಭಿಮಾನ ಅದ ನೋಡು. ಹೀಗೆ ಕಾಣಲರಿಯದೆ ಬೇರೆಯವ್ರ ದೇಹ ಹೆಂಗೆ ನೀನು ನಿರ್ಲಕ್ಷ್ಯ ಮಾಡ್ತೀವಿ ನಾವು, ಎಷ್ಟು ದೃಢ ಅದ. ಅದರಲ್ಲಿ ಏನೋ ನಮ್ಮ ಮನಸ್ಸಿಗೆ ದುಃಖ ಆಗ್ಯದ ನಮಗೆ. ಬಾಯಲ್ಲಿ ಅಂತೀವಿ ಖರೆ, ಆಗಬಾರ್ದಾಗಿತ್ತಪ್ಪ, ಹಿಂಗೆ ಆಗಬಾರ್ದಾಗಿತ್ತು ಅಂತ ಎಲ್ಲ ಅಂತೀವಿ ಖರೆ. ಮನುಷ್ಯನಾಗ ದುಃಖ ಐತೇನು? ಮನುಷ್ಯನಾಗ ದುಃಖ ಇಲ್ಲ. ಮನುಷ್ಯನಾಗ ಆರಾಮ ಇದ್ದಾನ, ಸುಮ್ಮನೆ ಬಾಯಿಲೆ ಅಂತಾನ, ಹಂಗಾಯ್ತು ಹಿಂಗಾಯ್ತು ಆಗಬಾರ್ದಾಗಿತ್ತು, ಅದು ಭಾಳ ಆಯ್ತಪ್ಪ ಹಿಂಗಾಯ್ತು. ಆದ್ರೆ ಮನುಷ್ಯನಿಗೆ ಇದರಂಗ ಬ್ಯಾರ್ಯಾರ ದೇಹ ನೋಡಿದಾಗ ಹೆಂಗ ನಮ್ಮ ಮನಸ್ಸಿಗೆ ಭಾವುಕ ಬರೋದಿಲ್ಲ, ಅದರಂಗ ನಿನ್ನ ಸ್ವದೇಹದಲ್ಲಿ ನಡೆದರೂ ಕೂಡ ಅದು ನಿನಗೆ ಭಾವದಲ್ಲಿ ಇರಬಾರ್ದು ಅಂತಾರ ಅವರು. ದೇಹವಿದನು ಅನ್ಯ ದೇಹದೊಳ ಕಾಣಲರಿಯದೆ. ನನ್ನ ದೇಹ ಬ್ಯಾರ್ಯಾರ ದೇಹ ನೋಡ್ತೀವಲ್ಲ, ಅದನ್ನ ನನ್ನ ದೇಹ ಬ್ಯಾರ್ಯಾರ ದೇಹ ನೋಡಿದಾಗ ಹೆಂಗ ಸುಖ ದುಃಖ ಇಲ್ಲ, ಅದ್ರಾಗ ನನ್ನ ದೇಹದಲ್ಲಿ ನಾನು ನೋಡಿದಾಗ ಮತ್ತೆ ಇವೇನು ಸುಮ್ಮನೆ ಇರ್ತವೆ. ದೇಹ ಐತೆ ಅಂದ ಮೇಲೆ ಅನೇಕ ರೀತಿ ಉಂಟು. ದೇಹ ಇದಾವಂದ ಮೇಲೆ ಅಲ್ಲಿ ಸುಖ ದುಃಖ. ಅದು ಯಾಕೆ? ದೇಹ ಹುಟ್ಟಿದ್ದೇ ಪಾಪ ಪುಣ್ಯದಿಂದ ಹುಟ್ಟ್ಯದಲ್ಲ. ಇವತ್ತು ಸುಖದಿದ್ದರೆ ನಾಳೆ ದುಃಖ ಇರೋದೇ. ನೀನು ಬೇಕಾದ ಪ್ರಯತ್ನ ಮಾಡು, ಅವು ಎರಡು ಕೂಡಿ ಇರವೆ. ಒಂದು ಹೋಯ್ತಂದ್ರೆ ಒಂದು ಇರಬೇಕು, ಕಾಯಮಾಗಿ ಇರೋವಲ್ಲ ಹಂಗೆ. ಇವತ್ತು ನಿನಗೆ ಒಳ್ಳೆ ಭೋಗ ಕೊಡಬಹುದು, ನಾಳೆ ಅನೇಕ ದುಃಖ ತಂದಿಡಬಹುದು. ಇವತ್ತು ಒಳ್ಳೆ ಸನ್ಮಾನ ಕೊಡ್ತದೆ ಜಗತ್ತು ನಿನಗೆ, ಬಹಳ ಮರ್ಯಾದೆ ಗೌರವ ಕೊಡಬಹುದು. ಅದೇ ಜನರು ನಿನ್ನ ಪರವಾಗಿ ಇವತ್ತು ನಿನಗೆ ದೂಷಣೆ ಮಾಡಬಹುದು. ಎರಡು ಸಂದರ್ಭದಲ್ಲಿ ಏಕಭಾವ ಯಾವನಿಗೆ ನಿಷ್ಠೆ ಇದೆಯೋ ಅವನು ನೋಡು ಅಚಲ, ಅವನು ಬುದ್ಧಿ ಸ್ಥಿರ ಇರ್ತದೆ. ಅವನಿಗೆ ಈ ಜಗತ್ತಿನಾಗ ಯಾರು ಏನು ಮಾಡಿದ್ರು ಅವನು ಏನು ಭಾವ ಕೆಡ್ಸಕ್ಕಾಗಿಲ್ಲ. ಯಾಕಂದ್ರೆ ಅಷ್ಟು ಸ್ಥಿರ ಮಾಡಿಕೊಳ್ಳುವಂಥ ತನಗೆ ಆತ್ಮಜ್ಞಾನ. ಅಂಥವನಿಗೆ ಸುಖ ದುಃಖ ಮಾನ ಅಪಮಾನಗಳಲ್ಲಿ ಸಮಬುದ್ಧಿ ಉಳ್ಳವನಾಗಿ ಹೇಳೋದು ಬಹಳ ಸರಳ ಐತೆ. ಆದರೆ ತಿಳಿತಾ ಹೋದಂಗ, ಇದರ ಅನುಭವ ಮಾಡ್ತಾ ಹೋದಂಗ ಸಾಧನ ಐತಿ, ಇಲ್ಲಂತಿಲ್ಲ. ಇಲ್ಲಾಂದ್ರೆ ಯಾರು ಆತ್ಮಜ್ಞಾನಿಗಳು ಆಗ್ತಿರ್ಲಿಲ್ಲ. ಮುಮುಕ್ಷುಗಳಿಗೆ ಸಾಧ್ಯ ಐತಿ, ಇದು ಪ್ರಯತ್ನಶೀಲರಿಗೆ ಸಾಧ್ಯ ಅದ. ಯಾಕಂದ್ರೆ ಅನುಭವ, ಅರ್ಥಜ್ಞಾನ ಸರಿಯಾಗಿ ಆಯ್ತಪ್ಪ ಅಂದ್ರೆ ಅನುಭವಕ್ಕೆ ತಾನೇ ಪ್ರಯತ್ನ ಮಾಡ್ತಾನೆ. ಅನುಭವ ಏನು ಬಹಳ ದೂರ. ಅನುಭವ ಅಂತಾರಲ್ಲ, ಏನದ ಅನುಭವ ಅಂದ್ರೆ? ಅನುಭವ ಅಂದ್ರೆ ಏನು? ಏನನ್ನ ನೀ ಪೂರ್ವದಲ್ಲಿ ಅನುಭವ ಮಾಡಿದ್ದಿ, ಯಾವುದೇ ವಸ್ತುವಿನ ನೀನು ಭೋಗಿಸಿದ್ದಿ, ಇಂದ್ರಿಯಗಳಿರಲಿ ಕರ್ಣಗಳಿರಲಿ, ಅದರಿಂದ ಅನುಭವ ಮಾಡಿದ್ದಲ್ಲ, ಅದನ್ನು ಪುನಃ ಸ್ಮೃತಿಗೆ ತಂದುಕೊಳ್ಳುವುದೇ ಅನುಭವ ಅಂತ ಕರೆದಾರ. ಇವೆಲ್ಲ ಅನುಭವ ಇದಾವೆಲ್ಲ. ನಮಗೆ ಅನೇಕ ಅನುಭವಗಳು ಉಂಟು. ಶರೀರ ಅಜ್ಞಾನ ಕಾಲದಲ್ಲಿ ನಾವು ಮಾಡಿದಂತಹ ಅನೇಕ ಸುಖ ದುಃಖಗಳ ಅನುಭವ ಇದಾವ. ಈಗ ವರ್ತಮಾನ ಕಾಲದಲ್ಲಿ, ಈಗ ಸದ್ಯದಲ್ಲಿ ನಮಗೆ ಶಾಸ್ತ್ರಜ್ಞಾನದಿಂದ ಉದಯವಾದಂಥ ಜ್ಞಾನದಿಂದ ಆದಂಥ ಅನುಭವನೂ ಇದಾವೆ. ಅವಾಗಿಂದು ನೋಡ್ತಾನ, ಈಗಿಂದು ನೋಡ್ತಾನ ಅಂದ್ರೆ ಎರಡನ್ನ ಬೇರೆ ಇಟ್ಟು ನೋಡ್ತಾನೆ ಇಲ್ಲ. ಸುಖ ದುಃಖಗಳು ಅವಾಗಾದಾಗ ನಾ ಹಿಂಗ ಅನ್ಕೊಂಡಿದ್ದಪ್ಪ, ಈಗ ಹಿಂಗೈತಿ ನೋಡು ಅಂತಾನ. ಅಂದ್ರೆ ಈ ಎರಡನ್ನ ತುಲನಾ ಮಾಡೋ ಶಕ್ತಿ ಯಾರಿಗದ ಅಂದ್ರೆ ಮುಮುಕ್ಷುಗಳಿಗೆ ಅದ. ಹೀಗೆ ಮಾಡ್ತಾ ನಿಧಾನ ಅದನ್ನ ಬೇರ್ಪಡಿಸೋ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ದೇಹವಿದನು ಅನ್ಯ ದೇಹದ ಅಂದದೊಳಗೆ ಕಾಣಲರಿಯದೆ ಆತಂಗೆ. ಅಂದ್ರೆ ಹೀಗೆ ತಿಳಿದೇ ಹೋದರೆ, ಅಥವಾ ಈ ತನ್ನ ದೇಹವನ್ನು ಪರದೇಹ ಅಂತ ತಿಳಿಯದೇ ಹೋದರೆ ಆತ್ಮಾನಂದ ಅಹುದೇ, ನಿಜಾನಂದ ಅಹುದೇ ಅಂದ್ರು ಅವರು. ಆ ಪರಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರದಿಂದ ಉಂಟಾಗುವಂಥ ಏನು ಪ್ರತ್ಯೇಗಾತ್ಮ, ಶಿವಜಿಯವರ ಐಕ್ಯತೆಯನ್ನು ಒಡೆದಿರುವಂಥ ಯಾವ ಆತ್ಮನಲ್ಲಿ ಅಭೇದ ಜ್ಞಾನ ಉಳ್ಳಂಥವನು ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡಂಥವನಿಗೆ ಆದ ಆನಂದ ಇವನಿಗೆ ಆಗಂಗಿಲ್ಲ ಅಂದ್ರು. ಬೇಕಾದ್ದು ಇರಲಿ, ಕೋಟಿ ಉಗ್ರ ದೇಹಗಳ ತಪಸ್ಸನಾಗಿ ಅಂದ್ರವ್ರು. ಇದು ಒಂದು ದೇಹ ಅಲ್ಲ, ಇಂಥ ಕೋಟಿ ದೇಹಗಳ ತೊಟ್ಟು ಬಂದು ಉಗ್ರ ತಪಸ್ಸು ಮಾಡಿದ್ರು ಕೂಡ ಅವನಿಗೆ ಆತ್ಮಾನಂದ ಆಗಂಗಿಲ್ಲ ಅಂದ್ರು. ಅಂದ್ರೆ ಎಷ್ಟು ಕಷ್ಟ ಐತೆ ಅದು. ತಪಸ್ಸು ಮಾಡೋದು ಸುಲಭ ಐತೋ, ಇದು ಸರಳ ಐತೋ ಅಂದ್ರೆ ಇದು ಬಹಳ ಸರಳ ಐತೆ. ಅಂತ ಕೋಟಿ ದೇಹದಲ್ಲಿ ನೀನು ಉಗ್ರ ತಪಸ್ಸು ಮಾಡಿದ್ರು ಕೂಡ ಈ ಆತ್ಮಾನಂದ ನಿನಗೆ ಆಗಂಗಿಲ್ಲ. ಯಾಕಂದ್ರೆ ತಪಸ್ಸು ಮಾಡಬೇಕಾದ್ರೆ ದೇಹ ಬುದ್ಧಿ ಇದ್ರೆ ಮಾಡಕ್ಕೆ ಬರ್ತದೆ. ಶರೀರ ನಾನಂಬ ಬುದ್ಧಿ ಇತ್ತಂದ್ರೆ ನಿನಗೆ ತಪಸ್ಸು ಮಾಡಕ್ಕೆ ಬರ್ತದ. ಯಾವುದೇ ಇರಲಿ, ಅದು ಸಕಾಮ ಇರಲಿ ನಿಷ್ಕಾಮ ಇರಲಿ,
ಏನ ಮಾಡಬೇಕಾಗಿತ್ತು ಅಂದ್ರೆ ಕ್ರಿಯೆಗೆ ಸಾಧನ ವಸ್ತು ಬೇಕಲ್ಲ. ಇಲ್ಲಿ ಸಾಧನ ಮೊದಲು ಶರೀರನೇ ಐತೆ. ಈ ಶರೀರನ್ನೇ ಸಾಧನ ಮಾಡಿಕೊಂಡು ನೀ ಮಾಡ್ಬೇಕಲ್ಲ. ಈ ಶರೀರವೇ ನಾ ಅಲ್ಲ ಅಂತ ತಿಳಿದಿರುವಂತ ಆತ್ಮಜ್ಞಾನಿಗೆ ಅವನಿಗೆ ಶರೀರ ಸಂಬಂಧವಾದ ಯಾವ ಸುಖ ದುಃಖಗಳು ತಟ್ಟಲಾರವು. ಹೀಗೆ ತಿಳಿವಳಿಕೆಯ ಬಲದಿಂದ ಅವನು ದುಃಖವನ್ನು ದಾಟುತ್ತಾನೆ. ಇಲ್ಲಿ ಏನು ಹೇಳಿದ್ರು ಅವರು? ತಿಳಿವಳಿಕೆ ಬರಬೇಕು, ಮಾಡೋದಲ್ಲ. ಇಲ್ಲಿ ತಿಳಿವಳಿಕೆ ಬರಬೇಕು. ಅದರ ವಿವೇಕ ಜ್ಞಾನ ಆಗಬೇಕು. ನಮಗೆ ವಸ್ತುವಿನ ಸ್ಪಷ್ಟ ಜ್ಞಾನ ಆಗಬೇಕು. ವೇದಾಂತ ಅಂದ್ರೆ ಏನು? ವಸ್ತು ನಿರ್ದೇಶನ. ಇದು ಕರ್ತೃತಂತ್ರ ಅಲ್ಲ, ವಸ್ತು ನಿದರ್ಶನ. ವಸ್ತು ಹೆಂಗದ ಹಂಗೆ ತಿಳ್ಕೋದು ವಸ್ತುತಂತ್ರ. ಇದು ಕರ್ತೃತಂತ್ರ ಅಂದ್ರೆ ಕರ್ಮದಲ್ಲಿ ಐತೆ. ಅದು ಮಾಡಿ ಪಡೆಯೋದು. ಇದು ಹಂಗಲ್ಲ, ಇದು ಆತ್ಮಜ್ಞಾನ. ಇದು ಇದ್ದದ್ದನ್ನ ಇದ್ದಂಗೆ ತಿಳಿಯೋದು. ಇದು ಏನೈತೆ ವಸ್ತು, ಆತ್ಮ ಏನೈದಾನ, ಅವನು ಅವಿಕಾರಿ, ಅಗುಣ ಮತ್ತು ನಿರಾಕಾರ, ನಿರವಯವ, ನಿತ್ಯ, ನಿರ್ಮಲ. ಏನ್ ಲಕ್ಷಣ ಕೊಟ್ಟಾರ? ಸತ್ತು, ಚಿತ್ತು, ನಿತ್ಯ, ಆನಂದ, ಅನೇಕ ಪದಗಳನ್ನು ಪ್ರಯೋಗ ಮಾಡಿದ್ರು. ಅದ್ರ ಉದ್ದೇಶ ಏನದ ಅಂದ್ರೆ ಅದಕ್ಕೆ ವಿಲಕ್ಷಣವಾದದ್ದೆಲ್ಲವೂ ಅನಾತ್ಮ. ಅದನ್ನು ಯಾವಾಗ ನೀ ಅನಾತ್ಮ ಅಂತ ಅದನ್ನ ಬೇರ್ಪಡಿಸಿ ಆತ್ಮ ತಾನೇ ಸಿದ್ಧಿ ಆಗ್ತದೆ. ಅದನ್ನ ನೀವು ಹುಡುಕೋದು ಬೇಕಾಗಿಲ್ಲ ಅಂತ ಆತ್ಮಜ್ಞಾನಿಗಳ ದೃಷ್ಟಿ. ಇವು ಅನೇಕ ಹೆಸರುಗಳು ಕೊಡೋದು ಅಭಿಪ್ರಾಯ ಏನು? ಸತ್ತು, ಚಿತ್ತು, ನಿತ್ಯ, ಪರಿಪೂರ್ಣ, ಆನಂದ. ಇವು ಯಾಕೆ ಹೇಳಬೇಕಾಗಿತ್ತು? ಒಂದೇ ಹೇಳಿದ್ರೆ ಸಾಕಲ್ಲ ಅಂತಂದ್ರೆ, ಹೌದು, ಸತ್ ಅಂದ ತಕ್ಷಣ ಸದ್ರೂಪ ಲಕ್ಷಣ ಅನೇಕ ಕಡೆ ಹೋಗ್ತಾವ. ಅವೆಲ್ಲದಕ್ಕೆ ಸತ್ ಅಂತ ಹೇಳಕ್ಕೆ ಬರ್ತದೆ? ಸತ್ ಅಂದ್ರೆ ಯಾವಾಗಲೂ ಇದ್ದದಕ್ಕೆ ಸತ್ ಅಂತ ಕರೀತಾರ. ಮತ್ತೆ ಕಲ್ಲು ಐತೆ, ಕಟ್ಟಿಗೆ ಐತೆ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಈ ಭೂಮಿ ಐತೆ, ಇದ್ದಂಗ ಇದಾವಲ್ಲ ಇವು ಜಡ ಇದಾವ. ಅದಕ್ಕೆ ಚಿದ್ರೂಪ ಲಕ್ಷಣವನ್ನು ಹೇಳಬೇಕಾಯ್ತ. ಈ ಕಡೆ ಹೋಗಬಾರ್ದು. ಈ ರೀತಿಯಿಂದ ಹೇಳಿದ್ದೆ ಹೊರತು ಅದನ್ನ ಪ್ರತ್ಯಕ್ಷೀಕರಿಸಿ ಆತ್ಮ ಸ್ವರೂಪವನ್ನು ತೋರ್ಸಕ್ ಹೊಂಟಿಲ್ಲ. ಅನಾತ್ಮವನ್ನು ಬೇರ್ಪಡಿಸಕ್ ಹೊಂಟಾವ ಇವು. ಅದಕ್ಕೆ ಇದನ್ನ ತಿಳಿವಳಿಕೆಯ ಬಲದಿಂದ, ಅಂದ್ರೆ ಹೀಗೆ ತಿಳಿವಳಿಕೆಯ ಬಲದಿಂದ ನೀ ತಿಳಿಬೇಕು. ಹೀಗೆ ತಿಳಿದಂಥವನು ಏನಾಗ್ತಾನ ಅಂದ್ರೆ ದುಃಖವನ್ನು ದಾಟುತ್ತಾನೆ. ಅವನು ಮಾತ್ರ ಈ ಸಂಸಾರ ದುಃಖದಿಂದ ದಾಟ್ತಾನ. ಆತ್ಮವಿತ್ ಶೋಕಂ ತರತಿ ಶ್ರುತಿ ಪ್ರಮಾಣ. ಆತ್ಮವಿತ್ ಅಂದ್ರೆ ಆತ್ಮನನ್ನು ತಿಳಿದವನು ಈ ಶೋಕ ಸಾಗರವನ್ನು ದಾಟುತ್ತಾ ಇದ್ದಾನೆ ಅಂತ ಶ್ರುತಿ ಘಂಟಾ ಘೋಷವಾಗಿ ಹೇಳ್ತದೆ. ಅಂದ್ರೆ ಆತ್ಮ ಅಂದ್ರೆ ನಿನ್ನ ಸ್ವರೂಪ. ನಾವೆಲ್ಲ ಆತ್ಮ ಸ್ವರೂಪರೇ ಇವೆಲ್ಲ. ಮತ್ತೆ ಶ್ರುತಿ ಅದೇ ಹೇಳ್ತದಿಲ್ಲ. ಸರ್ವವು ಕಲ್ವಿದಂ ಬ್ರಹ್ಮ. ಎಲ್ಲವೂ ನಾಮರೂಪವನ್ನು ಬಾಧಿಸಿದಾಗ ಉಳಿದಂತ ಅಸ್ಥಿಭಾತಿ ಪ್ರಿಯ ರೂಪವಾದದ್ದೇ ಆತ್ಮ. ಅದು ವ್ಯಾಪಕ ಅದ, ಪರಿಪೂರ್ಣ ಅದ, ಎಲ್ಲದರೊಳಗಾದ. ಅಂತ ಆತ್ಮವೇ ನಾನು ಅಂತ ಯಾವಾಗ ನೀ ತಿಳಿದಿ ಅವತ್ತು ಶೋಕ ಸಾಗರವನ್ನು ದಾಟುತ್ತದೆ. ಅಲ್ಲಿವರೆಗೆ ಈ ದುಃಖ ನಿನಗೆ ತಪ್ಪಿದ್ದಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸ್ವರೂಪ ವಿಶ್ವರೂಪ ಭಗವಂತನ ಸಂಪೂರ್ಣ ಲೋಕವನ್ನು ತನ್ನ ಮುಖದಿಂದ ಗ್ರಹಿಸಿದಂತೆಯೇ, ತನ್ನ ತೇಜದಿಂದ ಸರ್ವವನ್ನು ವ್ಯಾಪಿಸಿದಂತೆಯೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರ. ಹೆಂಗಪ್ಪ ಅಂತಂದ್ರೆ, ಲೀಲೆ ಸೇ ಗ್ರಹಸ್ಮಾನ ಸಮಂತಾತ್ ಲೋಕಸ್ಮನ್ಮಾಗ್ರಹ ನದ್ವೈಜ ಜಲರ್ಧಿ ತೇಜೋ ಭೀಮರಾಪೂರ್ಯ ಜಗತ್ ಸಮಗ್ರಮಃ ಭಾಸತೆ ಓಗ್ರಹ ಪ್ರತಹಂತಿ ವಿಷ್ಣು ಅಂತ ಇಲ್ಲಿ ಒಂದು 30ನೇ ಶ್ಲೋಕ ಹೇಳ್ತಾರೆ. ಹೇ ವಿಷ್ಣು ಪರಮಾತ್ಮನೇ, ಸಂಪೂರ್ಣ ಲೋಕಗಳನ್ನು ನಿನ್ನ ಪ್ರಜ್ವಲಿತವಾದ ಮುಖಗಳಿಂದ ತಿನ್ನುತ್ತಾ ಸರ್ವ ಕಡೆಗಳಿಂದಲೂ ನೆಕ್ಕುತ್ತಿರುವೆ. ನಿನ್ನ ಉಗ್ರ ಪ್ರಕಾಶವು ನನ್ನ ತೇಜದಿಂದ ಸರ್ವ ಜಗತ್ತನ್ನು ವ್ಯಾಪಿಸಿ ಸುಡುತ್ತಿರುವಂತೆ ನೋಡುತ್ತೇನೆ. ಹೇಗಾಗ್ಯದಂದ್ರೆ, ಪರಮಾತ್ಮ ಅಂದ್ರೆ ವ್ಯಾಪಕ ಅಂತವನು, ಸರ್ವ ಕಡೆ ಉಂಟು. ಅಣುರೇಣ ತೃಣಕಾಷ್ಟಾದಿಗಳಲ್ಲಿ ಎಲ್ಲದರ ಕಡೆ ಪರಮಾತ್ಮ ಸ್ವರೂಪ ವ್ಯಾಪಕ ಐತಿಲ್ಲ. ಆಕಾಶ ಹೆಂಗ ಎಲ್ಲ ಕಡೆ ವ್ಯಾಪಕ ಐತೋ ಅದರಂತೆ ಪರಮಾತ್ಮ ಸ್ವರೂಪ ಹೆಂಗದ ವ್ಯಾಪಕ ಐತೆ. ಅಂಥ ಪರಮಾತ್ಮ ಸ್ವರೂಪನೇ ಪ್ರಪಂಚದಲ್ಲಿರುವ ಸರ್ವ ಮಾನವರಿಗೂ ವಿಷಯ ಸುಖ, ವಿಷಯ ಭೋಗ, ನಿಷಿದ್ಧ ಕರ್ಮಗಳು ಪರಿಣಾಮವು ಅನಿಷ್ಟಕಾರಿ ಎಂಬುದು ತಿಳಿದೆ
ತಿಳಿದೇ ಇದೇ ಹಾಗೆ ತಿಳಿದಿದ್ದರೂ ಮನುಷ್ಯರು ಅಜ್ಞಾನವಶರಾಗಿ ಮೋಹದಿಂದ ಪತಂಗದ ಬೆಂಕಿಯಲ್ಲಿ ಬಿದ್ದು ನಾಶವಾಗುವಂತೆ ತಿಳಿದಾರ ತಿಳಿಲಾರದವರು ಇದ್ದಾರ. ಜಗತ್ತಿನಾಗ ಉಂಟಲ್ಲ ಎರಡು ಪ್ರಕಾರದ ಜನ ಐತೆ, ತಿಳಿದವರು ಇದ್ದಾರ, ತಿಳಿಲಾರದವರು ಇದ್ದಾರ. ಆದರೆ ತಿಳಿದವ್ರನ್ನ ತಿಂತದ ತಿಳಿಲಾರ್ದವ್ರನ್ನ ತಿಂತದ ಅಂದ್ರೆ ಯಾಕೆ ತಿಂತದ್ರಿ ಅಂದ್ರೆ ತಿಳಿದಕೇಶಿ ಮೋಹಕ್ಕೆ ಒಳಗಾದೆ ಅಂದ್ರೆ ನಿನ್ನ ತಿನ್ನೋದನ್ನು ಬಿಡ್ತದೆ ಏನದು, ಅವನು ತಿನ್ನೋದೆ. ಹೀಗೆ ವಿಷಯ ಭೋಗಗಳೆಂಬ ಬೆಂಕಿಯಲ್ಲಿ ಬಿದ್ದು ನಾಶವಾಗಿ ಹೋಗುತ್ತಾರೆ. ಅಪತ್ಯವನ್ನು ಸೇವಿಸಿದರೆ ಔಷಧವು ವ್ಯರ್ಥವಾಗಿ ರೋಗವು ಗುಣವಾಗುವುದಕ್ಕೆ ಬದಲು ವೃದ್ಧಿಯಾಗುವುದು ಅಂತ ಹೇಳ್ತಾನೆ. ಯಾವುದೇ ಔಷಧ ಇರಲಿ, ಪಥ್ಯ ರೂಪವಾಗಿ ನಾವು ಕ್ರಮೇಣವಾಗಿ ಸ್ವೀಕಾರ ಮಾಡಿದರೆ ಆ ರೋಗ ಕಳಿತದದು. ಔಷಧದಲ್ಲಿ ಅಷ್ಟು ಸಾಮರ್ಥ್ಯ ಅದ. ಮತ್ತೆ ಅದು ಈ ಕಡೆ ಔಷಧ ತಿಂತೀವಿ, ಪಥ್ಯ ಇಂಥ ತಿನ್ನಬೇಡ ಅಂತ ಹೇಳಿದ್ರೆ ಅದನ್ನು ತಿಂತೀವಿ, ಈ ಕಡೆ ಔಷಧ ತಿಂತೀವಿ ಅಂದ್ರೆ ಮತ್ತೆ ಇನ್ನೊಂದು ರೋಗ ಹೆಸರು ಹುಟ್ಟುತ್ತದೆ ನೋಡಲ್ಲಿ. ಅದರಂಗ ಇಲ್ಲಿ ವಿಷಯ ಸುಖಗಳಲ್ಲಿ ಮಗ್ನರಾಗಿವಿ, ಈ ಕಡೆ ನಿತ್ಯ ಸುಖವನ್ನು ಬಯಸ್ತೀವಪ್ಪ ಅಂತಂದ್ರೆ ನಮ್ಗೆ ಆ ನಿತ್ಯ ಸುಖ ಅನುಭವಕ್ಕೆ ಆಗ್ತದೇನೋ ಇಲ್ಲ, ಅದಕ್ಕೆ ಕ್ರಮ ಐತೆ ಅಂತ ಹೇಳ್ತಾರ. ಬದಲು ವೃದ್ಧಿ ಆಗುವುದು. ತಿಳಿದಿದ್ದರೂ ನಾಲಿಗೆಯ ರುಚಿಗೆ ಮರಳಾದ ರೋಗಿ ಅಪತ್ಯವನ್ನು ಸೇವಿಸಿ ಮರಣ ಪರ್ಯಂತರವು ರೋಗದ ಸುಳಿಯಲ್ಲಿ ಸಿಕ್ಕಿ ವ್ಯಥೆಯನ್ನು ಅನುಭವಿಸುತ್ತಾನೆ. ಇದೇ ಮಾಡಬಾರದ ಕೆಲಸವನ್ನು ಮಾಡಿದ್ದರೆ ಪರಿಣಾಮ ಅಂದ್ರವರು. ಏನು ಮಾಡಬಾರ್ದು ಅದು ಮಾಡಿದಕ್ಕೆ ಪರಿಣಾಮ ಆಯಿತು. ಹೇ ಜಗದ ಆಧಾರ ಪರಮಾತ್ಮನೇ, ಅಜ್ಞಾನಿಯಾದ ಮನುಷ್ಯನು ಕಂಡು ಗುಂಡಿಯಲ್ಲಿ ಸಿಕ್ಕಿ ಬಿದ್ದೆ ಹಾಳಾಗುತ್ತಾನೆ. ಗೊತ್ತದ ಅವನಿಗೆ ನಾ ಎಷ್ಟೇ ಪ್ರಯತ್ನ ಇವೆಲ್ಲ ನಾಶ ಆಗವೇ ಇದಾವ ಅಂತ ಪ್ರತ್ಯಕ್ಷ ಅನುಭವ ಇದ್ರೂ ಕೂಡ ಕಂಡು ಕೇಸಿ ಮತ್ತೆ ಹೋಗಿ ತೆಗಿನಾಗ ಬೀಳ್ತಾನಂದ್ರೆ ಏನು ಹೇಳೋದಪ್ಪ. ಹಾಗೆ ಈ ಹರಿಮರ್ದನ ಪಾಪಿಗಳನ್ನು ತುಳಿದು ಹಾಕುವ ದೇವನೇ, ನಾನು ಈಗ ನಿನ್ನ ರೌದ್ರ ಭಯಾನಕ ಮತ್ತು ಭೀಭತ್ಸ ಈ ಮೂರು ರೂಪಗಳನ್ನು ಒಂದು ಸಾರಿ ನೋಡುತ್ತೇನೆ. ಪಾಪಿಗಳನ್ನು ಹೆಂಗ ನಾಶ ಮಾಡುತ್ತದೆ ಅದನ್ನು ನೋಡಿ ನಾನು ಹರಿಮರ್ದನ ಅಂತ ಹೇಳ. ಪಾಪವನ್ನು ನಾಶ ಮಾಡುವಂತ ಅಂತ ಪಾಪಿಗಳು ಏನಾಗ್ತಾರೆ ಮುಂದೆ ನಿನ್ನಲ್ಲಿ ಅಂದ್ರೆ ಅನೇಕ ದುಃಖಕ್ಕೆ ಅಲ್ಲಿ ನೋಡು ನರಕ ದುಃಖ ಅನುಭವಿಸ್ತಾರ. ಅದನ್ನು ನಾನು ನೋಡಿನಿ. ಹೇ ಸಹಸ್ರಾಕ್ಷ ಅಂದರೆ 1000 ಕಣ್ಣುಗಳುಳ್ಳವನೇ, ಅರ್ಥಾತ್ ಸರ್ವತ್ರವೂ ನೋಡುವ ದೃಷ್ಟಿ ಉಳ್ಳವನೇ ನೀನು. ಜ್ಞಾನ ದೃಷ್ಟಿ ಹೆಂಗದ, ಎಲ್ಲ ಕಡೆ ನೋಡೋ ದೃಷ್ಟಿ ಅದ ನೋಡು. ಅದೆಲ್ಲ ನಮ್ಮಲ್ಲಿ ಅದ, ನಾವೇ ಆ ಸ್ವರೂಪ ಇವಿ, ಅದರ ಅನುಭವ ಇಲ್ಲ. ಅದರ ಅನುಭವ ಹೆಂಗ ದೃಢ ಆಗ್ತದ ಹಂಗಂಗೆ ಅನುಭವಕ್ಕೆ ಬರ್ತದ. ಮತ್ತು ನೀನೇ ಎಲ್ಲ ನೋಡ್ತಿದ್ದೇ ಇಲ್ಲ. ನಿನ್ನಲ್ಲಿ ಅನೇಕ ವ್ಯವಹಾರಗಳು ನಡೀತಾವ, ಅನೇಕ ಕಾರ್ಯಗಳು ನಡೀತಾವ, ಕರ್ಮೇಂದ್ರಿಯಗಳು ನಡೀತಾವ, ಜ್ಞಾನೇಂದ್ರಿಯಗಳು ನಡೀತಾವ. ಇವೆಲ್ಲವನ್ನು ನೋಡೋನು ಯಾರು? ನಿನಗೆ ಸರ್ವತ್ರ ಕಣ್ಣೈತೆ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲ ಎಲ್ಲ ಸಹಸ್ರಾಕ್ಷಿ, ಅನೇಕ ಕಣ್ಣುಗಳು ಉಳ್ಳವನೇ. ಅದರಂಗ ನಿನ್ನ ಜ್ಞಾನ ನೇತ್ರಕ್ಕೆ ಕಾಣದೇ ಇರುವಂಥ ವಸ್ತುನೇ ಯಾವುದಿಲ್ಲ ಈ ದೇಹ. ಈ ಪಿಂಡಾಂಡವನ್ನು ಸರಿಯಾಗಿ ತಿಳಿದು ಅಂದ್ರೆ ಈ ಬ್ರಹ್ಮಾಂಡ ಹೀಗೆ ಐತೆ ಅಂತ ನಿರ್ಣಯ ಮಾಡಕ್ಕೆ ಬರ್ತದೆ. ಬ್ರಹ್ಮಾಂಡದಲ್ಲಿ ನಾವು ಹೋಗಿ ಶೋಧನ ಮಾಡ್ಬೇಕಾದ್ರೆ ಅಷ್ಟು ವ್ಯಾಪಕ ಐತೆ, ಅದನ್ನು ಎಷ್ಟಂತ ನೋಡ್ತದೆ. ಈ ಪಿಂಡಾಂಡವನ್ನು ಸರಿಯಾಗಿ ನೋಡಿಬಿಟ್ಟೆ ಅಂದ್ರೆ ಇದ್ರಾಗ ಎಲ್ಲಷ್ಟು ತಿಳಿತೇವೆ. ಎಲ್ಲ ಲೋಕಗಳು ಈ ಪಿಂಡಾಂಡದಲ್ಲೇ ಉಂಟು. ಅದನ್ನ ಇಲ್ಲಿ ಹೇಳ್ತಾರೆ ಅವರು. ನೋಡು ದೃಷ್ಟಿ ಉಳ್ಳವನೇ ನೀನು, ನೋಡಿ ಅವರ ಪಾಪಕ್ಕೆ ಸರಿಯಾದ ಪ್ರಾಯಶ್ಚಿತ್ತವನ್ನು ಮಾಡಬೇಕೆಂಬ ಉದ್ದೇಶದಿಂದ ರುದ್ರ ರೂಪವಾಗಿ ನೃತ್ಯ ಮಾಡುವೆ. ಪಾಪಿಗಳು ಪಾಪಕೃತ್ಯಗಳನ್ನು ನೋಡುತ್ತಾ ನೀನು ಭಯಂಕರ ರೂಪವನ್ನು ಮತ್ತಷ್ಟು ವೃದ್ಧಿಯಾಗುತ್ತದೆ. ಹಾಗೇ ನಿನ್ನ ಕಾಲರೂಪವಾದ ಭಯಂಕರವು ಮುಖವು ತೆರೆಯುತ್ತಲೇ ಅಸಂಖ್ಯ ಜ್ವಾಲೆಗಳು ಒಂದೇ ಸಾರಿಗೆ ಪ್ರಜ್ವಲಿತವಾಗುತ್ತವೆ. ಆದರೆ ನಿನ್ನ ಜ್ವಾಲೆಗಳು ಪಾಪಿಗಳು ಭಯಪಡಿಸುವುದು ವಿನಃ ಪುಣ್ಯಜೀವಿಗಳನ್ನಲ್ಲ. ಪಾಪಿಗೆ ಪುಣ್ಯಾತ್ಮನಿಗೆ ಏನು ವ್ಯತ್ಯಾಸ ಅದಪ್ಪ ಈ ಜಗತ್ತಿನಾಗ? ಅವನು ಪಾಪಿಷ್ಟ ಇದ್ದಾನ, ಇವನು ಪುಣ್ಯಾತ್ಮ ಇದ್ದಾನ. ಅದಕ್ಕೆ ಎರಡೇ ನಾಶ ಆಗೋದು. ಇವಂದು ಶರೀರ ಪುಣ್ಯಾತ್ಮಂದು ನಾಶ ಆಗ್ತದ, ಪಾಪಿದು ನಾಶ ಆಗ್ತದ, ಇಲ್ಲಂತಿಲ್ಲ. ಆದ್ರೆ ಪಾಪಿ ಯಾವಾಗಲೂ ಭಯದಿಂದ ಕೂಡಿರ್ತಾನ. ಅವನು ಮೊದಲನೇ ಲಕ್ಷಣ. ಅವನಿಗೆ ಎಲ್ಲದ್ರಾಗ ಭಯ ಇರ್ತದ. ಅವನಿಗೆ
ಕುಂತ್ರ ಭಯ, ನಿಂತ್ರ ಭಯ, ಏನನ್ನು ನೋಡಿದ್ರೆ ಭಯ, ಯಾರನ್ನು ಮಾತಾಡಿಸಿದ್ರೆ ಭಯ, ಎಲ್ಲಿ ಏನಾಗ್ತದೆ ಅನ್ನೋದು ಯಾವಾಗಲೂ ಭಯದಿಂದ ಕೂಡಿರ್ತಾನ ಪಾಪಿ ಮನುಷ್ಯ. ಯಾಕಂದ್ರೆ ಅವನ ಕ್ರಿಯೆ ಅವನಿಗೆ ಪರಿಣಾಮ ಮಾಡ್ತದೆ. ಪುಣ್ಯಾತ್ಮನಿಗೆ ಅವನು ಯಾವ ಭಯ ಇರಂಗಿಲ್ಲ. ಅವನಿಗೆ ಎಲ್ಲಿದ್ರೆ ಏನು, ಹೆಂಗಿದ್ರೆ ಏನು, ಯಾವುದಿದ್ರೆ ಅವನಿಗೆ ಯಾವುದಕ್ಕೆ ಭಯ ಪಡಂಗಿಲ್ಲ ಅವನು. ಯಾಕಂದ್ರೆ ಅವನಿಗೆ ಗೊತ್ತದ. ಅದೇ ಪಾಪಿಗಳು ಅವನು ನೋಡಿದ ತಕ್ಷಣ ದುಃಖ, ಅನೇಕ ದುಃಖಗಳು ಮಾಡ್ತಾರ. ನೋಡ್ರಿ ಸತ್ತೋರು ಕೆಲವರು ಸಾಯಂಕಾಲಕ್ಕೆ ಎಷ್ಟು ದುಃಖ ಅನುಭವಿಸ್ತಾರ. ಅವ್ರು ಆಡುವ ಮಾತುಗಳು, ಅವ್ರ ನಡುಗು, ಅವ್ರು ನೋಡಿಬಿಟ್ರೆ ಗೊತ್ತಾಗ್ತದ ಎಷ್ಟು ದುಃಖ ಆಕೈತದ ಅಂತ. ಕೆಲವ್ರು ಪುಣ್ಯಾತ್ಮರು ಇರ್ತಾರ, ಅವ್ರಿಗೆ ಯಾವ ಭಯ ಇರಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಏನು ಭಯ ಇರಂಗಿಲ್ಲ. ಪುಣ್ಯಾತ್ಮನಿಗೆ ಪಾಪಿಗೆ ಇರೋದು ವ್ಯತ್ಯಾಸ ಇಷ್ಟೇ. ಹೀಗೆ ಆದರೂ ನಿನ್ನ ಜ್ವಾಲೆಗಳು ಪಾಪಿಗಳನ್ನು ಭಯಪಡಿಸುವುದೇ ವಿನಃ ಪುಣ್ಯಜೀವಿಗಳನ್ನಲ್ಲ. ಸ್ತಂಭದಿಂದ ಹೊರಬಿದ್ದ ನರಸಿಂಹಮೂರ್ತಿ ಕೋಪ ಜ್ವಾಲೆಗಳು ಭಕ್ತರಲ್ಲದೆ ರಾಕ್ಷಸರು ಭಯಪಟ್ಟರು. ಭಕ್ತರಿಗೆ ಯಾರನ್ನ ಭಯ ಬಂತೇನ? ಪ್ರಹ್ಲಾದನಿಗೆ ಭಯ ಬಂತೇನ? ಅಲ್ಲಿ ರಾಕ್ಷಸರಿಗೆ ಎಲ್ಲರಿಗೂ ಭಯ ಆಗಿಬಿಡ್ತು ನೋಡಲ್ಲಿ. ಯಾರು? ನರಸಿಂಹ ಅವತಾರದಲ್ಲಿ ಭಕ್ತ ಪ್ರಹ್ಲಾದ ಸ್ಮರಣೆ ಮಾಡಿ ಕಂಬದಲ್ಲಿ ತೋರಿದ ಐದನೇನಂದ್ರೆ ಐದನ್ನು ನೋಡ ಹರಿ ಅಂತಂದು. ಅದರಲ್ಲಿ ನೋಡಿದ ಯಾರಿಗೆ ಅಂಜಿಕೆ ಆಯ್ತು? ಅಲ್ಲಿರೋಂಥ ರಕ್ಕಸ ಗುಣ ಉಳ್ಳವರಿಗೆ ಭಯ ಆಯ್ತೇ ಹೊರತು ಅವನಿಗೆ ಆಗಲಿಲ್ಲ ನೋಡು. ಹೀಗೆ ಭಕ್ತನಾದ ಪ್ರಹ್ಲಾದನು ಭಯಪಡಲಿಲ್ಲ, ಆನಂದ ಪಟ್ಟನು. ಇದೇ ಪಾಪಿಗಳ ಭಕ್ತರಿಗೆ ಇರುವ ವ್ಯತ್ಯಾಸ. ಅವನಿಗೆ ಆನಂದ ಆಗ್ತೈತದ, ಇವನಿಗೆ ಭಯ ಆಗ್ತೈತದ. ಅವನಿಗೆ ಮೃತ್ಯು ಬಂದ್ರೆ ನಗುತ್ತಾನ ಅವನು. ಆಯ್ತಪ್ಪ, ಚಲೋ ಆಯ್ತು, ಇನ್ನೇನು ಹೋಲಿ ಶರೀರ ಅಂತ ನಿಶ್ಚಿಂತೆ ಇದ್ದಾನೆ. ಇವನು ಇನ್ನ ಬಂದೇ ಇಲ್ಲ, ಬರ್ತದಂತ ಕೇಳಿದ್ರೆ ಭಯ ಪಡ್ತಾನ. ಯಾಕಂದ್ರೆ ಮೊದಲಿಂದ ಆ ಕರ್ಮಗಳು ಅವನಿಗೆ ಭಯ ಪಡಿಸ್ತಾವ ಅಂತ ಹೇಳ್ತಾರ. ಈ ಅಂತರ್ಯಾಮಿಯಾದ ಸರ್ವವ್ಯಾಪಿಯಾದ ದೇವನೇ, ಹೇ ಅಂತರ್ಯಾಮಿ ಸರ್ವವ್ಯಾಪಿಯಾದ ದೇವನೇ, ನೀನು ನಿನ್ನ ದಿವ್ಯ ದೃಷ್ಟಿಯ ಬಲದಿಂದ ಸರ್ವರ ಕರ್ಮಗಳನ್ನು ನೋಡಿ ಅದಕ್ಕನುಸಾರವಾದ ಫಲಗಳನ್ನು ಕೊಡುವೆ. ಇಲ್ಲಾಂದ್ರೆ ಜಗತ್ತಿನಲ್ಲಿ ವ್ಯವಸ್ಥೆ ಕೆಟ್ಟೋಗ್ತಿತ್ತು. ಇಲ್ಲಿ ಉತ್ತಮ, ಪುಣ್ಯಾತ್ಮ, ಪಾಪಿಷ್ಟ ಇಬ್ಬರು ಇದಾರ. ಮತ್ತೆ ಅವ್ರವ್ರ ಕರ್ಮಗಳು ನಡೆದವ. ಮತ್ತೆ ಈ ಎಲ್ಲರಿಗೂ ಒಂದೇ ಅಂದ್ರೆ ಇಲ್ಲ. ಅವರವರ ಕರ್ಮಗಳ ಅನುಸಾರವಾಗಿ ಅವರಿಗೆ ಶಿಕ್ಷೆ, ಅವರಿಗೆ ದುಃಖ, ಸುಖ ದುಃಖಗಳು ತೋರ್ತಾವ. ಭೋಗಗಳು ಭಿನ್ನ ಭಿನ್ನವಾಗಿರ್ತಾವ ನೋಡು. ಅದಕ್ಕನುಸಾರವಾದ ಫಲಗಳನ್ನು ಕೊಡುವೆ. ಇದನ್ನು ತಿಳಿಯದೆ ಮೂಢರು. ನಾವೇನೆ ಅವ್ರೇನ್ ಮಾಡ್ಯಾರ, ನಾವು ಮಾಡೀವಿ, ನಾವು ಹಿಂಗೆ ಮಾಡಿದಕ್ಕೆ ಹಿಂಗಾಗ್ಯದ ಅಂತ ಇವ್ರು ತಿಳ್ಕೊಂತಾರ ಮೂಢರು. ತಿಳಿಯದೆ ಮೂಢರು ತನ್ನ ಕರ್ಮವೇ ತಮಗೆ ಫಲವನ್ನು ಕೊಡುತ್ತದೆ ಎಂದು ಭಾವಿಸುತ್ತಾರೆ. ಕರ್ಮ ಫಲ ಕೊಡೋ ಶಕ್ತಿ ಅದಕ್ಕಿಲ್ಲ, ಅದು ಜಡ ಅದ. ಕರ್ಮನೇ ನಿನಗೆ ಫಲ ಕೊಡಂಗಿಲ್ಲ. ಕರ್ಮಕ್ಕೆ ಫಲದಾತನಾದಂಥ ಪರಮಾತ್ಮ, ಕರ್ಮ ಅಧ್ಯಕ್ಷ ಯಾರ ಇದಾರ? ಪರಮಾತ್ಮ ಇದಾನ. ಎಲ್ಲ ಕರ್ಮಗಳಿಗೆ ಯಾರ ಆಧಾರದಲ್ಲಿ ನಡೀತಾವ? ಪರಮಾತ್ಮನ ಆಧಾರದಲ್ಲಿ, ನಮ್ಮ ಆತ್ಮ ಸ್ವರೂಪದ ಆಧಾರದಲ್ಲಿ ನಡೀತಾವ. ಅದರ ಫಲಕ್ಕೆ ಅನುಗುಣವಾಗಿ ಕೊಡ್ತಕ್ಕಂಥ, ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡ್ತಕ್ಕಂಥವನು ಭಗವಂತ. ಅದಕ್ಕೆ ನಿಯತಿ ಅಂತ ಕರೀತಾರ. ಅದಕ್ಕೊಂದು ಕ್ರಮ ಐತೆ. ನಾವು ಮಂದಿ ಕಣ್ಣು ತಪ್ಪಿಸಿ ಬೇಕಾದ ಮಾಡ್ತೀವಿ, ಇಲ್ಲ ಅಂತಿಲ್ಲ. ಆದ್ರೆ ಅದ್ರ ಕಣ್ಣು ತಪ್ಸೋಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಬೇರೆಯವ್ರಿಗೆ ಎಷ್ಟನ್ನು ಕಣ್ಣು ತಪ್ಸು, ನಿನ್ನ ಮನುಷ್ಯನ ಕೈಲಿ ನಿನ್ನ ಕಣ್ಣು ತಪ್ಸಕ್ಕಾಗ್ತದೇನೋ? ನಮ್ಮ ಒಳಗೆ ನಮಗೆ ಹೇಳಿಕೊಡ್ತದಲ್ಲ, ನಮ್ಮ ಸಾಕ್ಷಿ ನಮ್ಗೆ ಹೇಳಿಕೊಡ್ತದಿಲ್ಲ. ಮನುಷ್ಯನಾಗ ಮಾಡಿದ್ದು ಗೊತ್ತಾಗ್ತದಿಲ್ಲ ನಮ್ಗೆ. ಅಂದ್ರೆ ನಾವು ಎಷ್ಟೇ ಹೊರಗೆ ಎಷ್ಟು ಮುಚ್ಚಿಟ್ರು ಅದು ಒಳಗೆ ಹೇಳಿಕೊಡ್ತದ. ನೀ ಇಂತಿಂತ ಮಾಡಿದ್ದೆ, ಇಲ್ಲಿ ಸುಳ್ಳು ಹೇಳ್ತದೆ ನೀನು ಅಂದ್ರೆ ಆ ಸಾಕ್ಷಿ ರೂಪದಲ್ಲಿ ಇದ್ದೆಲ್ಲ. ಮತ್ತೆ ಅದನ್ನ ಮುಚ್ಚಿಡಕ್ಕಾಗವಲ್ದು ಅಂದಮೇಲೆ ಆ ನಿಯತಿ, ಅದು ಕೊಡ್ತಕ್ಕಂಥ ಫಲಗಳು ಅದು ಯಾವ ಪ್ರಕಾರ ಕೊಡ್ಬೇಕು ಅದು ಕೊಡ್ತದ ಅಂತ ಹೇಳ್ತಾನೆ. ಯಾರಿಗೆ? ಮೂಢರು ಇದ್ರ ಜೊತೆಗಿರ್ತಾರ. ತಿಳಿದವರು ಇದ್ರ ಬಂಧನಕ್ಕೆ ಒಳಗಂಗಿಲ್ಲ. ಅವ್ರೇನ್ ತಿಳಿತಾರ ಅಂದ್ರೆ ಪ್ರಾರಬ್ಧ ಕರ್ಮ ನಿಮಿತ್ತ ಏನು ಸುಖ ದುಃಖ ಬರ್ಬೇಕು ಅದು ಭಗವಂತನ ಆಜ್ಞೆ ಅಂತ ಸ್ವೀಕಾರ ಮಾಡ್ತಾರ. ಅವ್ರು ಸುಖದ್ದೇ ಇರ್ಲಿ ದುಃಖದ್ದೇ ಇರ್ಲಿ. ನನಗಿದು ಹಿಂಗೆ ಆಗಬಾರ್ದಾಗಿತ್ತಪ್ಪ ಅಂತ ಎಂದೂ ಅನ್ನಂಗಿಲ್ಲ ಅವರು. ಇಂತಿದ್ದು ಆಗಬಾರ್ದಾಗಿತ್ತಪ್ಪ, ಇಷ್ಟೆಲ್ಲ ನೋಡು ನಾವು ಹಿಂಗೆಲ್ಲ ಮಾಡಿದ್ರೆ ನಮ್ಗೆ ಹಿಂಗಾಯ್ತು ನೋಡು ಅಂತ ಅವ್ರು ಎಂದೂ ಅನ್ನಂಗಿಲ್ಲ ಅವ್ರ ಬಾಯಿ. ಯಾಕಂದ್ರೆ ಅವ್ರು ಸ್ವೀಕಾರ ಮಾಡ್ತಾರೆ. ಅಜ್ಞಾನಿಗಳು ಸ್ವೀಕಾರ ಮಾಡಂಗಿಲ್ಲ. ಅದು ಹೀಗೆ ವ್ಯತ್ಯಾಸ ಇರ್ತದ ಅಂತ ಹೇಳ್ತಾನ.
ಕರ್ಮವು ಹೇಗೆ ಫಲವನ್ನು ಕೊಡುತ್ತದೆ? ಕೂಲಿ ಮಾಡಿದ ಮನುಷ್ಯನಿಗೆ ಮಾಡಿದ ಕೆಲಸವೇ ಕೂಲಿಯನ್ನು ಕೊಡುವುದಿಲ್ಲ. ಇದರಿಂದ ಬಂದು ಹೋಗ್ಯದ ನೋಡು. ಕೂಲಿ ಮಾಡಿದ ಕೆಲಸ ಬಂದು ಕೊಡ್ತದೆ. ಅದಕ್ಕೆ ಮಾಲೀಕ ಯಾರ ಇದಾನ ಅವನು ಬಂದು ಕೊಡ್ತಾನೆ ನಮ್ಮ ಪಗಾರ. ನಾ ಮನೆ ಕಟ್ಟಿನ್ರಿ, ನಾವು ಕಟ್ಟಿದ್ದು ಮನೆ ಕೊಡ್ತದೆ ಕೂಲಿ. ಆ ಮನೆ ಕಟ್ಸಂತ ಮಾಲೀಕ ಯಾರ ಇದಾರ ಅವನು ಬಂದು ಕೂಲಿ ಕೊಡ್ತಾನ. ಅದ್ರಾಗ ನಾ ಕರ್ಮ ಮಾಡೀನ್ರಿ, ನಾ ಕರ್ಮ ಮಾಡಿ ಇಂತಿದ ಅದು ಕೊಡ್ತದೆ ನಿನಗೆ. ಅದು ಜಡ, ಅದು ಅದೇನು ಕೊಡ್ತದೆ? ಅದಕ್ಕೆ ಅಧ್ಯಕ್ಷನಾದಂಥ ಪರಮಾತ್ಮ ಆ ನಿಯತಿ ಕೊಡ್ತದೆ ನೋಡಿ. ಹೀಗೆ ಕೊಡುತ್ತದೆ. ಜಡವಾದ ಕರ್ಮಕ್ಕೆ ಫಲವನ್ನು ಕೊಡದೆ ಚೇತನವಾದ ಪರಮಾತ್ಮನೇ ಕರ್ಮ ಅನುಸಾರವಾಗಿ ಫಲವನ್ನು ಕೊಡುತ್ತಾನೆ. ನಿನ್ನ ಮುಖದಲ್ಲಿ ಎಲ್ಲರೂ ಅವರವರ ಕರ್ಮಾನುಸಾರವಾಗಿ ಸಿಕ್ಕಿ ಬೀಳುತ್ತಾರೆ. ಏಳು ದೂರ ಹೋದ್ರೂ ಅಲ್ಲಿ ಸಿಗೆ ಬೀಳಬೇಕಲ್ಲ. ಜಗತ್ತಿನಲ್ಲಿ ಪುಣ್ಯ ಅನುಸಾರವಾಗಿ ಅನೇಕ ರೀತಿಯಿಂದ ನಡಿಬಹುದು. ನೀ ಏನು ಮಾಡಿದ್ರು ಅದನ್ನು ನಡೆಸ್ತದ. ಯಾಕೆ? ಪೂರ್ವಜನ್ಮದ ಪುಣ್ಯ ಕೃತಿಯಿಂದ ಇಲ್ಲಿ ಅಂಥದಕ್ಕೆ ಮಾಡಬಾರ್ದು ಮಾಡಿದ್ರು ಕೂಡ ಹೌದು ಅನ್ಸಂತದ. ಯಾಕಂದ್ರೆ ಅದರಿಂದ ಪುಣ್ಯ ಐತೆ, ಅದು ರಕ್ಷಣೆ ಮಾಡ್ತಾನೆ. ಆದ್ರೆ ಅಲ್ಲಿ ಇದು ಮುಗಿದ ಕ್ಷಣ ಎಣ್ಣೆ ಮುಗಿದೆಯ ದೀಪದೊಳು ತಣ್ಣಗಬಹುದು ಅಂದ್ರು ಅವರು. ಎಣ್ಣೆ ಯಾವಾಗ ಮುಗೀತು ಆ ಕ್ಷಣದೊಳ ದೀಪ ಹೆಂಗ ಆರಿ ಹೋಗ್ತದೋ ಅದ್ರಂಗ ಈ ಪುಣ್ಯ ತೀರ್ತಂದ್ರೆ ಆ ಕ್ಷಣದಲ್ಲಿ ಅದು ಬಂದು ನಿನ್ನ ಚಪ್ಪಾಕೊಂಡು ಕುಂದಿರ್ತದೆ. ಹೀಗೆ ಕೊಡುತ್ತದೆ. ನಿನ್ನ ಜೀವಿಯವು ಸರ್ವವನ್ನು ಅವರವರ ಕರ್ಮಾನುಸಾರವಾಗಿ ನೆಕ್ಕುತ್ತದೆ ಅಂತ ಇಲ್ಲಿ ಹೇಳಿಕೆ ಅಂತ ಬಂದರು. ಮುಂದೆ ವಿಷಯ ಗುರುಗಳು ಹೇಳ್ತಾರಂತ ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ. ಶಿವಾಯ ನಮಃ ಓಂ 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 ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶ್ರೀ ಜಗದ್ಗುರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ, ಬ್ರಹ್ಮಲೀನರು ಬ್ರಹ್ಮನಿಷ್ಠರು ನಿರಂತರ ನಿಷ್ಠುರವಾದಿಗಳು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಸ್ಮರಿಸುತ್ತ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಮರ್ಪಿಸುತ್ತ ಇಲ್ಲಿಯವರೆಗೂ ನಡೆದು ಬಂದಂಥ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 11ನೇ ಅಧ್ಯಾಯದ
ಎಷ್ಟನೇ 31ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿಯವರೆಗೂ ಹಿಂದಿನ ಶ್ಲೋಕಗಳನ್ನು ಪ್ರಭು ಶರಣರು ತಮ್ಮೆಲ್ಲರಿಗೆ ಸವಿಸ್ತಾರವಾಗಿ ತಿಳಿಯಪಡಿಸಿದ್ದು, ಮುಂದಿನ ಭಾಗವಾಗಿ ಇಲ್ಲಿ ಅರ್ಜುನನು ಯಾವುದನ್ನು ನೋಡಿ ಈ ಪ್ರಾರ್ಥನೆಯನ್ನು ಮಾಡ್ತಾನಂದ್ರೆ, ಮನುಷ್ಯನಿಗೆ ಸಾಮಾನ್ಯವಾಗಿ ಹರಿದಾಡುವಂಥ ಹಾವುಗಳನ್ನು ಎಷ್ಟೋ ಸಲ ನೋಡಿರ್ತೀವಿ. ಆದರೂ ಕೂಡ ಮಕ್ಕಳು ಹಾವನ್ನು ಮುಟ್ಟಲಿಕ್ಕೆ ಹೋಗ್ತಾವೆ, ಹುಡುಗರು ಹಾವನ್ನು ಹಿಡಿಲಿಕ್ಕೆ ಹೋಗ್ತಾವೆ, ಮುಟ್ಲಿಕ್ಕೆ ಹೋಗ್ತಾವೆ. ಅದು ದೊಡ್ಡವರು ಹಾವನ್ನು ನೋಡಿ ಎದರಿ ಓಡಿ ಹೋಗ್ತಾರೆ. ಯಾಕಂದರೆ ಮಕ್ಕಳಿಗೆ ಹಾವಿನ ಉಗ್ರ ರೂಪ ಗೊತ್ತಿಲ್ಲ. ಅದರ ರೂಪ, ಅದರ ವಿಷ ಎಷ್ಟು ಇದೆ ಅನ್ನೋದು ಗೊತ್ತಿಲ್ಲದ ಕಾರಣ ಅದನ್ನು ಹಿಡಿಲಿಕ್ಕೆ ಹೋಗ್ತಾವೆ. ಅದರ ರೂಪ ಗೊತ್ತಿದ್ದಂಥ ವ್ಯಕ್ತಿ ಭಯ ಪಡ್ತಾನೆ, ಭೀತಿಯನ್ನು ಪಡ್ತಾನೆ. ಅದೇ ಪ್ರಕಾರವಾಗಿ ಶ್ರೀಕೃಷ್ಣ ಭಗವಂತನ ವಿರಾಟ ಸ್ವರೂಪವನ್ನು, ವಿಶ್ವರೂಪವನ್ನು ನೋಡಿದಾಗ ಮೊದಲು ಮಕ್ಕಳಿಗೆ ಹಾವು ಮಕ್ಕಳಿಗೆ ಹಾವಾಗಿ ಕಾಣ್ತೀವಿನ ಅದ್ರಲ್ಲಿ ವಿಶೇಷ ಏನು ಕಾಣಲಿಲ್ಲ. ಅದರಂತೆ ವಿಶ್ವರೂಪವನ್ನು ನೋಡಿದಾಗ, ದೊಡ್ಡವರಿಗೆ ಸರ್ಪವನ್ನು ನೋಡಿದಾಗ ಎಷ್ಟು ಭಯ ಆಗ್ತದೋ, ಅದೇ ಪ್ರಕಾರ ಆ ವಿಶ್ವರೂಪವನ್ನು ಕಂಡಂಥ ಅರ್ಜುನ ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾ ಈ ಒಂದು ಶ್ಲೋಕದಲ್ಲಿ ಆಖ್ಯಾಯಿ ಮೇಕೋ ಭವಾನುಗ್ರೋ ರೂಪೋ ನಮೋ ಅಸ್ತುತೆ ದೇವದೇವ ಪ್ರಸೀದ ವಿಜ್ಞಾತೋ ಮಿಚ್ಛಾಮಿ ಭವಂತ ಮಾಧ್ಯಾಂ ನಹಿ ಪ್ರಜಾನಾಮಿ ತವ ಪ್ರವರ್ತಿತಂ. ಅಂದರೆ ಬಹಳ ಕ್ರೂರ ರೂಪವುಳ್ಳ ನೀನು ಯಾರು ಎಂಬುದನ್ನು ನನಗೆ ಹೇಳು. ಹೇ ದೇವರ ದೇವ, ನಾನು ನಿನಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಇಷ್ಟು ಕೇಳಿಕೊಳ್ಳುತ್ತೇನೆ ಅಂದಾಗ ನಿನ್ನ ಶಿಷ್ಯನಾದ ನನಗೆ ನೀನು ಪ್ರಸನ್ನನಾಗಿ ನಿನ್ನ ಪ್ರವೃತ್ತಿಯನ್ನು ತಿಳಿಯಲಾರೆ. ಆದಿಪುರುಷನಾದ ನಿನ್ನನ್ನು ನಾನು ತಿಳಿಯಲು ಇಚ್ಛಿಸುತ್ತೇನೆ. ಈ ವಿಶ್ವರೂಪ ಯಾವಾಗ, ಹೇಗೆ ಧರಿಸಿದೆ? ಯಾಕಂದರೆ ಜಗತ್ತಿನಲ್ಲಿ ಎರಡು ರೀತಿಗಳಾವ ಅನುಭವ. ಒಂದು ಕಾರ್ಯ ಆಗಬೇಕಾದ್ರೆ ಒಂದು ಕಾರಣ ಬೇಕು ಅಂತ ನೋಡ್ರಿ. ಕಾರ್ಯ ಒಂದು ಕಾರಣ. ನೀನು ಕಾರಣದಿಂದ ಈ ರೂಪವನ್ನು ಧರಿಸಿದ್ದು ಅಥವಾ ಕಾರ್ಯರೂಪದಿಂದ ಧರಿಸಿದ್ದು ಅದು ನನಗೆ ತಿಳಿಯದಾಗಿದೆ. ಆ ಕಾರಣ ತಿಳಿಯುವಂಥ ಇಚ್ಛೆ ಉಳ್ಳಂಥ ನಿನ್ನ ಶಿಷ್ಯನಾದ ನನಗೆ ನೀನು ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಯಾಕಂದರೆ ಯಾವ ವಿಶ್ವರೂಪ ತಾಳಿದಂಥ ಪರಮಾತ್ಮನು ಅದು ಆತ್ಮ ಅಂತಲೇ ಹೇಳ್ತೀವಲ್ಲ, ಆದ ಕಾರಣ ಯಾವುದು? ಆತ್ಮ. ಕಾರ್ಯ ಯಾವುದು? ಜಗತ್ತು, ಪ್ರಪಂಚ ಅಂತ ಹೇಳ್ತಾ ಬಂದ. ಅದಕ್ಕೆ ಮತ್ತೆ ಕಾರ್ಯ ಕಾರಣದಲ್ಲಿ ಅಭಿನ್ನೋ ನಿಮಿತ್ತೋಪಾದನ ಕಾರಣ ಅಂತ ಗಟ್ಟಿ ಇಡಬೇಕು ನಾವು. ಹಾಗಾಗಿ ನೀನು ಅಪ್ರಮೇಯ, ಯಾವ ಪ್ರಮಾಣಕ್ಕೂ ದೊರೆಯದ ಪರಮಾತ್ಮನನ್ನು, ಅವನ ಪ್ರವೃತ್ತಿಯನ್ನು ಪೂರ್ಣವಾಗಿ ಇಲ್ಲಿಯವರೆಗೂ ಯಾರೂ ತಿಳಿದಿಲ್ಲ. ಯಾರನ್ನ ತಿಳಿದ್ರಿ? ಸ್ವಲ್ಪ ಸ್ವಲ್ಪ ತಿಳ್ಕೊಂಡೀವಿ, ಇಲ್ಲಂತಿಲ್ಲ.
ಪೂರ್ಣವಾಗಿ ತಿಳಿದವರು ಯಾರಿಲ್ಲ. ಯಾಕಂದರೆ ತಿಳಿಲಿಕ್ಕೆ ಬರುವಂಥ ವಸ್ತು ಅದಲ್ಲ, ತಿಳಿಲಿಕ್ಕೆ ಬರುವಂಥ ವಸ್ತು ಅಲ್ಲ. ಅಪ್ರಮೇಯ ಅಂದರೆ 6 ಪ್ರಮಾಣಕ್ಕೂ ತಿಳಿಯಲಿಕ್ಕೆ ಅಸಾಧ್ಯವಾದಂಥ ನಿನ್ನನ್ನು ತಿಳಿದವರು ಯಾರೂ ಇಲ್ಲ. ಅದಕ್ಕೆ ಮಾತು ಮನಗಳಿಂದ ಅತ್ತತ್ತ ಮೀರಿದನು. ನಾವು ಇಲ್ಲಿವರೆಗೂ ಏನಾದರೂ ತಿಳಿದಿದ್ರೆ ಅದು ವಚನದಿಂದ ತಿಳಿದಿರಬಹುದು, ಮನಸ್ಸಿನಿಂದ ತಿಳಿದಿರಬಹುದು, ಬುದ್ಧಿಯಿಂದ ಗ್ರಹಿಸಿರಬಹುದು. ಆದರೆ ಈ ಮನಸ್ಸಿಗೂ ಮಾತಿಗೂ ಅತೀತವಾದವನು ನೀನು ಪರಮಾತ್ಮ ಅಂದಾಗ ವೇದಗಳು ಸಹ ಪ್ರಸಂಗದಲ್ಲಿ ನಿನ್ನನ್ನು ತಿಳಿಬೇಕಂತ ಹೋಗಿ ವೇದಗಳೇ ಮೌನವಾದವು. ವೇದಗಳೇ ಮಾತಾಡೋದು ಸ್ತಬ್ಧ ಮಾಡಿವಂದ್ರೆ ವೇದಗಳು ಮೂಕಾದವು ಅಂತ ಅರ್ಥ. ಮಾತಾಡಲಂದ್ರೆ ಮೂಕಾದವು. ಹಾಗೆ ಅಂಥ ಪರಮಾತ್ಮನ ಸ್ವರೂಪವನ್ನು ಪರಮಾತ್ಮನೇ ಆದ ನಿನ್ನ ಬೋಧೆಯಿಂದಲೇ ತಿಳಿದುಕೊಳ್ಳಬೇಕು. ಈ ಬೇರೆ ಯಾವುದೂ ಇಲ್ಲ, ಪ್ರಮಾಣಗಳಿಲ್ಲ. ಅದಕ್ಕಾಗಿ ನಿನ್ನ ಸ್ವರೂಪವನ್ನು ಪರಮಾತ್ಮನ ಬೋಧೆಯಿಂದಲೇ ತಿಳಿಯಬೇಕು. ಮತ್ತಾವುದರಿಂದ ತಿಳಿಲಿಕ್ಕೆ ಅಸಾಧ್ಯ ಅದ. ಆ ಕಾರಣ ತನ್ನ ಗುರುವಾದ ಶ್ರೀಕೃಷ್ಣನ ಪಾದಕಮಲದಲ್ಲಿ ತನ್ನ ಮಸ್ತಕವನ್ನಿಟ್ಟು ಭಿನ್ನಯಿಸಿಕೊಂಡನು. ಹೇ ಸರ್ವೇಶ್ವರನಾದ ಪ್ರಭುವೇ, ಸರ್ವ ಈಶ್ವರನು ನೀನೇ, ಕರ್ಮ ಅಧ್ಯಕ್ಷನು ನೀನೇ, ಸರ್ವ ಅಧಿಷ್ಠಾನ ನೀನೇ ಮತ್ತು ಆತ್ಮನು ನೀನೇ. ಜೀವನ ಸ್ವರೂಪವನ್ನು ಆವರಿಸಿದ ಅಜ್ಞಾನ ಅಂಧಕಾರವನ್ನು ಅತ್ಯಂತಿಕವಾಗಿ ನಿವಾರಣೆ ಮಾಡಬಲ್ಲ ಪರಂಜ್ಯೋತಿ ಸ್ವರೂಪನು. ಸೂರ್ಯ ಸ್ವರೂಪ ಅಂತ ಹೇಳಿಲ್ಲ ನೋಡ್ರಿ, ಪರಂ ಜ್ಯೋತಿ ಸ್ವರೂಪ. ಮತ್ತು ಆ ಜ್ಯೋತಿನ ಎಲ್ಲಿ ಅದ ಅಂತಂದಾಗ ಜ್ಯೋತಿ ಬೆಳಗುತ್ತಿದೆ ವಿಮಲ ಅಂದ್ರಲ್ಲ, ಪರಂ ಜ್ಯೋತಿ. ಅದು ಯಾವ ಕತ್ತಲನ್ನು ಕಡಿತದಂದ್ರೆ ಲೋಕದಲ್ಲಿ ಆವರಿಸಿದ ಕತ್ತಲವನ್ನು ಕಳೆಯೋದಲ್ಲ, ಅದು ಸೂರ್ಯ ಕಡಿತಾನೆ. ರಾತ್ರಿ ಕಡಿಬೇಕಾದ್ರೆ ಯಾರು ಕಾರಣ? ಜ್ಞಾನ ಕಾರಣ ಅಲ್ಲ, ಸೂರ್ಯ ಕಾರಣ. ಕಾರಣ ಏನು ಅಂದರೆ ಹೊರಗಿನ ಕತ್ತಲನ್ನು ಕಳೆಯುವಂಥ ಸಾಮರ್ಥ್ಯ ಆದಿತ್ಯ ಅಥವಾ ಸೂರ್ಯ ದೇವನಿಗೆ ಆದ. ಹೊರಗಿನ ಕತ್ತಲು, ಆದರೆ ಒಳಗೆ ಒಂದು ಕತ್ತಲಾದ. ಅದು ಯಾವ ಕತ್ತಲು? ಅಜ್ಞಾನ ಎಂಬ ಅಂಧಕಾರ, ಅಜ್ಞಾನ ಎಂಬ ಕತ್ತಲು. ಅಂಥ ಕತ್ತಲನ್ನು ಅತ್ಯಂತಕವಾಗಿ ನಿವಾರಣೆ ಮಾಡಬಲ್ಲ, ಚೂರು ಕೂಡ ಉಳಿಲಾರ್ದ, ಶೇಷ ಕೂಡ ಉಳಿಲಾರ್ದಂಗ ನಾಶ ಮಾಡುವಂಥ ಶಕ್ತಿ ನಿನ್ನಲ್ಲಿ ಅದ. ಅಂದರೆ ಪರಂ ಜ್ಯೋತಿ ಸ್ವರೂಪಿದ್ದಿ, ಆ ಜ್ಯೋತಿಯ ಬೆಳಕಲ್ಲಿ ಅದ. ಆದರೆ ಇಲ್ಲಿ ಸೂರ್ಯನ ಬೆಳಕಿನಿಂದ ಜಗತ್ತಿನ ಕತ್ತಲು ನಿವೃತ್ತಿ ಆದರೂ ಕೂಡ ಅತ್ಯಂತಿಕವಾಗಿಲ್ಲ, ಸ್ವಲ್ಪ ಉಳಿಸೇ ಕತ್ತಲು ಕಳಿತದೆ. ಅದು ಹೇಗೆ ಅರ್ಥ ಮಾಡ್ತೀರಿ ಅಂದರೆ, ಸೂರ್ಯನ ಬೆಳಕಾದ ಕತ್ತಲು ಹೋಗದ ಗಿಡದ ಬುಡಕ್ಕೆ ನೆರಳಾದ ನೋಡ್ರಿ. ಗಿಡದ ಬುಡಕಾದಿಲ್ಲ, ಮತ್ತೆ ಆ ಗಿಡದ ಬುಡದಲ್ಲಿರುವಂಥ ಕತ್ತಲನ್ನು ಯಾಕೆ ಕಳೀಲಿಲ್ಲ? ಅದಿಷ್ಟೇ ತಕ್ಕವು ಅತ್ಯಂತಿಕವಾಗಿ ಅಂದಾಗ ಇದಕ್ಕೆ ಅಂತ್ಯವಾಗಿ. ಅದು ಬಿಡ್ರಿ, ದೂರಲ್ಲಿ ಅಲ್ಲಿ ಮೇಲೆ ದೊಡ್ಡ ಮರ ಅದ, ಎಲೆ ಅವ, ಹೂವಾದ, ಕಾಯದ, ಹಸುರಾದ,
ಸೂರ್ಯನ ಪ್ರಕಾಶ ಕೆಳಗೆ ಬೀಳಲಾರ್ದಂಗೆ ತಡೆ ಹಿಡ್ದಾವ. ಆ ಕಾರಣ ಅಲ್ಲಿ ಸ್ವಲ್ಪ ಕತ್ತಲು ಉಳಿತದ ಅಂತ ಅನ್ಬೋದು, ಒಪ್ಪೋಣ. ಆದ್ರೆ ನಾವು ಪ್ರತಿದಿನದ ಅನುಭವದಲ್ಲಿ ಬರ್ತದ. ಹೊರಗೆ ಹೋದ ತಕ್ಷಣ ನಮ್ಮ ಪ್ರತಿಬಿಂಬ ರೂಪ ಕತ್ತಲು ನಮ್ಮಿಂದ ಬರ್ತದ. ಹೌದಲ್ರಿ? ನಮ್ಮ ಕತ್ತಲು ಬರ್ತಲ್ಲಿಂದ. ಇಲ್ಲೇನು ಛತ್ರಿ ಹಿಡಿದವ ನಾವು? ಛತ್ರಿ ಹಿಡಿದಿಲ್ಲ, ಯಾವುದೇ ಶಾಮಿನ ಕೆಳಗೆ ಕುಂತಿಲ್ಲ, ನಡೆದಾಡ್ತಾ ಬಟ್ಟ ಬೈಲಿ ಹೋಗ್ತೀವಿ. ನಮ್ಮಿಂದ ನಮ್ಮಂತೆ ಒಬ್ಬ ಮನುಷ್ಯ ಬಂದಂತೆ ಕಾಣ್ತದೆ. ಆದರೆ ಪರಂಜ್ಯೋತಿಯಲ್ಲಿ ಎಂಥ ಶಕ್ತಿ ಆದಂದ್ರೆ ಅಜ್ಞಾನ ಎಂಬ ಅಂಧಕಾರವನ್ನ ಒಂದು ಚೂರು ಉಳಿಲಾರ್ದಂಗ ನಿವಾರಣೆ ಮಾಡಬಲ್ಲ ಶಕ್ತಿ ಆ ಪರಂಜ್ಯೋತಿ ಇಲ್ಲದ. ಅದಕ್ಕಾಗಿ ನನ್ನ ಪ್ರಾರ್ಥನೆಯನ್ನ, ಬೇಡಿಕೆಯನ್ನ ನೀವು ಸ್ವೀಕಾರ ಮಾಡಿ ನನ್ನ ಜಿಜ್ಞಾಸಾ ಭಾವವನ್ನ ತೃಪ್ತಿಪಡಿಸು. ತ್ರಿಭುವನಗಳೆಲ್ಲ ಒಂದೇ ತುತ್ತಿನಲ್ಲಿ ನುಂಗಿ ನೀರು ಕುಡಿಯವಲ್ಲ ನೀನಾರು ನೋಡುವವರಿಗೆಲ್ಲ ಭಯಂಕರವಾಗಿ ತೋರುವ ಕ್ರೂರವಾದ ಆಯುಧಗಳನ್ನು ಏಕೆ ಧರಿಸಿರುವೆ? ನೀನು ಬೆಳೆಯುತ್ತಾ ಬೆಳೆಯುತ್ತಾ ಆಕಾಶವು ಸಹ ಸಣ್ಣದಾಗುವಂತೆ ತೋರುವಷ್ಟು ನೀ ದೊಡ್ಡವನಾಗ್ತಿದ್ದಿ. ಅಷ್ಟು ಆಕಾಶದ ಎತ್ತರಕ್ಕಿಂತ ದೊಡ್ಡವನಾಗಿ ಬೆಳೆದವನು ಭೂಮಿಯಲ್ಲಿ ಅಣುವಿಗಿಂತ ಅಣುವಾಗಿ ಸಣ್ಣವನು ನೀನಾಗುವೆ. ಆ ಶಕ್ತಿ ಆದಿಲ್ಲ ಅಂದಾಗ ನಿನ್ನ ಭಯಂಕರ ನೇತ್ರಗಳನ್ನು ತೆಗೆದು ನನ್ನನ್ನು ಏಕೆ ಭಯಪಡಿಸುವೆ? ಕಣ್ಣುಗಳಲ್ಲಿ ನೋಡೋ ದೃಶ್ಯಲ್ಲಿ ವ್ಯತ್ಯಾಸ ಇಲ್ಲಿ. ಏನೋ ಮನುಷ್ಯ ನನ್ನ ದುರ್ಗುಟ್ಟಿ ನೋಡಿದಪ್ಪ ಅಂದ್ರೇನು? ಅದು ಭಯಂಕರ ದೃಷ್ಟಿ ಅಂತ, ಕೆಟ್ಟ ದೃಷ್ಟಿ ಅಂತ. ಸಾಮಾನ್ಯ ದೃಷ್ಟಿಯಿಂದ ನೋಡುವಾಗ ಎಷ್ಟೋ ಜನ ಆತ್ಮೀಯರಾಗ್ತಾರೆ. ಮಾತನಾಡುವಾಗ ಅಷ್ಟೇ ಅಲ್ಲ, ಮಾತಿನಲ್ಲಿ ಅದ್ಭುತವಾದ ಶಕ್ತಿ ಅದ. ಪ್ರಶ್ನೆ ಬೇರೆ. ನೇತ್ರಗಳಲ್ಲಿ ಕೂಡ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿಯನ್ನ ಪುನಃ ಪುನಃ ನೋಡುವಂತ ಬುದ್ಧಿ ಉತ್ಪತ್ತಿ ಆಗ್ತದೆ ಕೆಲವು ಮಂದಿ. ಯಾಕಂದ್ರೆ ಆ ನೇತ್ರದಲ್ಲಿರುವ ದೀನತೆ, ದೈವಿ ಭಾವ, ದೀನತೆ ಭಾವ, ಅಲ್ಲಿ ಅಹಂಕಾರ ನಿವೃತ್ತಿಯಾಗಿ ನಿರಹಂಕಾರ ಎಲ್ಲಿ ಪ್ರವೃತ್ತಿ ಆಗ್ತದ, ಅವರು ಯಾವುದೇ ವಸ್ತುವನ್ನು ನೋಡಿದ್ರು ಕೂಡ ಅದು ಬಹಳ ಪ್ರೀತಿಯಾಗಿ ಪ್ರೇಮವಾಗಿ ಕಾಣ್ತದೆ. ಯಾರನ್ನ ನೋಡ್ರಿ ನೀವು, ಅದು ನಮ್ಮ ದೃಷ್ಟಿ ಒಪ್ಪರೆ ಮಾಡ್ತಿಲ್ಲ, ಗೊತ್ತಾಗ್ತಲ್ಲ. ಅಂದ್ರೆ ನೋಡೋ ದೃಷ್ಟಿಯಲ್ಲಿ ಎಷ್ಟು ಶಕ್ತಿ ಆದಂದಾಗ ಮಾತಿನಲ್ಲಿ ಎಷ್ಟು ಶಕ್ತಿ ಅದ. ಇವೆಲ್ಲ ಭಗವಂತ ಮಾಡಿದ ಕ್ರಿಯೆಗಳು. ಅದನ್ನೇ ಕೇಳ್ತಾನೆ ಇಲ್ಲಿ, ನನ್ನನ್ನ ಏಕೆ ಭಯಪಡಿಸುವೆ? ವಕ್ರದೃಷ್ಟಿಯಿಂದ ನೋಡಿ ಮೊದಲೇ ಭಯ ಭೀತಿಯಾಗದ, ಮತ್ತಿಷ್ಟು ಭಯಭೀತಿಯನ್ನು ಉಂಟು ಮಾಡುವುದು ಏಕೆ? ನೀನು ಯಾವ ಉದ್ದೇಶದಿಂದ ಈ ಕೃತ್ಯವನ್ನು ಆರಂಭಿಸಿರುವೆ ಎಂದು ಪ್ರಾರ್ಥನೆಯನ್ನು ಮಾಡ್ತಾನೆ ನೋಡ್ರಿ. ಎದಕ್ಕಾಗಿ ಇದನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ? ಉದ್ದೇಶ ಏನು? ಏ ದೇವ, ನನಗೆ ನಮಸ್ಕಾರ, ನನಗೆ ಪ್ರಸನ್ನನಾಗು ಅಂತ ಇಲ್ಲಿ ಕೇಳ್ತಾ ಬಂದ. ಈ ಮುಂದಿನ ಶ್ಲೋಕದಲ್ಲಿ ಕಾಲೋ ಅಸ್ಮಿ ಲೋಕಕ್ಷಯ ಕೃತ್ಪ್ರಭೋ ವೃದ್ಧೋ ಲೋಕಾನ್ ಸಂಹಾರ್ತುಮಿಹ ಪ್ರವೃತ್ತ ಋತೆ ಅಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾ ಪ್ರತ್ಯನೇಕೇಶು ಯೋಧ. ಅಂದರೆ ನಾನು ಲೋಕಗಳನ್ನು ನಾಶ ಮಾಡುವುದಕ್ಕಾಗಿ ಬೆಳೆದು ಮಹಾಕಾಲನು ಇಲ್ಲಿ
ಪಕ್ಷದಲ್ಲಿ ಇರುವ ವೀರರು ನಿನ್ನ ವಿನಃ ಯಾರು ಉಳಿಯುವಂತಿಲ್ಲ. ಈ ಭಯಂಕರ ರೂಪ ಯಾಕೆ ತಾಳಬೇಕಾಯಿತು ಅಂದರೆ, ಇದು ನಿನ್ನ ನನ್ನ, ನಾನಂದ್ರೆ ನೀನು, ನೀನೆಂದ್ರೆ ನಾನೀಗ. ಈ ರೂಪವನ್ನು ನನ್ನ ಪ್ರವೃತ್ತಿಯನ್ನು ಕೇಳುವೆಯ ಅರ್ಜುನ? ಕೇಳುವನು ಕೇಳು. ಅದು ಹೇಗೆ ಕೇಳು? ಸಾವಧಾನ ಸಮಾಧಾನದಿಂದ ಕೇಳು ಅಂದ್ರು. ನಾನು ನಿಜವಾಗಿ ಕಾಲನೇ, ಸರ್ವರನ್ನು ನಾಶ ಮಾಡುವುದೇ ನನ್ನ ಬೆಳವಣಿಗೆಯ ಉದ್ದೇಶ. ನಾನು ಕಾಲ, ಎಲ್ಲರಿಗೂ ಕಾಲ ಅತೀತನಾಗಿ ತಾನಿದ್ದು ಎಲ್ಲ ಕಾಲವನ್ನು ತನ್ನಲ್ಲಿ ಲಯ ಮಾಡಿಕೊಳ್ಳುವಂಥ ಸಾಮರ್ಥ್ಯವುಳ್ಳವನು ಕಾಲಾತೀತ. ಆ ಶಕ್ತಿ ನನಗಾದ. ನಾನು ಲೆಕ್ಕವಿಲ್ಲದ ಬಾಯಿಗಳನ್ನು ತೆರೆದುಕೊಂಡು ಸಮಸ್ತ ಚರ ಅಚರ ವಸ್ತುವನ್ನು ಭಕ್ಷಿಸುತ್ತಿರುವೆನು. ದೇವಿ ಪಾರಾಯಣದಲ್ಲಿ ಕೂಡ ಬರ್ತಾವ ನೋಡ್ರಿ. ರಕ್ತ ಬೀಜನ ರಕ್ತವನ್ನ ಮತ್ತು ರಣರಂಗದಲ್ಲಿ ಬಿದ್ದಂಥ ಅನೇಕ ಆನೆ, ಒಂಟೆ, ರಥಿಕ ಎಲ್ಲರನ್ನ ದೇವಿ ಸಂಹಾರವನ್ನು ಮಾಡಿ ನುಂಗಿದಳು ಅಂತ ಬರ್ತಾರೆ. ಯಾಕೆ ಬಂತು ಆ ಶಕ್ತಿ? ಮಹಾಶಕ್ತಿ ಅಂತ. ಇಲ್ಲಿ ಮಹಾಕಾಲ, ಅದು ಮಹಾಶಕ್ತಿ. ಆದರೆ ಇಲ್ಲಿ ಪ್ರಳಯದ ಪ್ರವಾಹದ ಸುಳಿಗೆ ನಿನ್ನ ಸಹೋದರ ಸಹಿತನಾದ ನೀನು ಸಿಗದೆ ಹೋಗಿರುವೆ ಎಂಬ ಮಾತನ್ನು ಅರ್ಜುನನು ಕೇಳಿ ಅವನಿಗೆ ಸ್ವಲ್ಪ ಧೈರ್ಯ ಬಂತು. ನೀನು ನಿನ್ನ ಸಹೋದರರು ಉಳಿದವರೆಲ್ಲರೂ ಕಾಲಾತೀತ. ಅರ್ಥೇನು? ಧರ್ಮ ಉಳಿತು, ಅಧರ್ಮ ನಾಶ ಆಗ್ತದಂತ ಅರ್ಥ ಮಾಡೋಕ್ಕಿಲ್ಲಿ. ಇಲ್ಲಂದ್ರೆ ಪಾಂಡವರಿಗೆ ಕೃಷ್ಣ ಪಕ್ಷಪಾತ ಮಾಡಿದಂಗೆ ಆಗ್ತದ. ಯಾರಿಗೆ? ಕೌರವರಿಗೆ ಮತ್ತು ಪಾಂಡವರಿಗೆ. ಹಾಗಾಗಿ ಕಿಂ ಕರಿಷ್ಯಸಿ ವೈಯಂ ಅಂದರೆ ನನ್ನನ್ನು ಯಮನು ಕೂಡ ಏನು ಮಾಡಲಾರನು. ಯಮ ಜಗತ್ತಿನಲ್ಲಿ ಹುಟ್ಟಿದಂಥ ಸರ್ವ ಜೀವಿಗಳಿಗೆ ಎಲ್ಲವನ್ನು ಮಾಡಿದವನು. ಹೌದಲ್ರಿ? ಎಲ್ಲರಿಗೇನದ? ಮರಣ, ಸಾವು ತಂದಿಟ್ಟನಲ್ಲ. ಆದರೆ ಪರಮಾತ್ಮಗ ಯಮಧರ್ಮ ಏನು ಮಾಡಲಾರ. ಅವನಿಗೆ ಪರಮಾತ್ಮ ಅಂತಾರ. ಯಾಕಂದ್ರೆ ಕಾಲನ ಆಧೀನದಲ್ಲಿ ಪರಮಾತ್ಮ ಇಲ್ಲ, ಕಾಲನ ಆಧೀನದಲ್ಲಿಲ್ಲ. ಹಾಗಾಗಿ ಈ ಕಾಲ ಆ ಪರಮಾತ್ಮನನ್ನ ಏನು ಮಾಡೋದಲ್ಲ. ಪರಮಾತ್ಮನ ಆಧೀನದಲ್ಲಿ ಕಾಲ ಅದ. ಮೃತ್ಯು ಪರಮಾತ್ಮನ ಆಧೀನದಲ್ಲಿ. ಪ್ರಳಯ ಕಾಲದಲ್ಲಿ ಜಗತ್ತೆಲ್ಲವೂ ಕರಗಿ ಹೋಗುತ್ತಿದೆ ಅರ್ಜುನ. ಈ ಎರಡೂ ಸೇನೆಯಲ್ಲಿರುವ ವೀರರೆಲ್ಲರೂ ತಮ್ಮ ಶಕ್ತಿ, ಸಾಮರ್ಥ್ಯ, ಅಸ್ತ್ರ ಶಸ್ತ್ರಗಳ ಅಭಿಮಾನದಿಂದ ಮದವುಳ್ಳವರಾಗಿ ನಾವು ಮತ್ತೊಂದು ಸೃಷ್ಟಿಯನ್ನು ಸಹ ಮಾಡಬಲ್ಲೆವು. ಈ ಜಗತ್ತೆಲ್ಲವನ್ನ ಒಂದೇ ಗುಟುಗಿನಿಂದ ನುಂಗಬಲ್ಲೆವು. ಪೃಥ್ವಿಯನ್ನು ವಶ ಮಾಡಿಕೊಳ್ಳಬಲ್ಲೆವು. ವಾಯುವನ್ನು ಸಹ ಒಂದೆಡೆಯಲ್ಲಿ ತೆಡೆದು ಕಟ್ಟಿ ಹಾಕಬಲ್ಲ ಶಕ್ತಿಯು ನಮ್ಮ ಆಯುಧಗಳಲ್ಲಿ ಇದೆ ಎಂದು ಅನೇಕ ವಿಧವಾಗಿ ಜಂಬವನ್ನು ಕೊಚ್ಚಿಕೊಂಡವರು ಜಗತ್ತಿನಲ್ಲಿ ಬಹಳ ಮಂದಿ. ವಾಯುವನ್ನ ಕಟ್ಟಿ ಹಾಕ್ತಂಬೋರಾರ, ಈ ಭೂಮಿಯನ್ನ ಪುಡಿ ಪುಡಿ ಮಾಡ್ತೀವಿ ಅಂದವರಾರ, ಸಮುದ್ರವನ್ನ ಕುಡಿದು ಎಂಬೋರಾರ. ಯಾಕಂದ್ರೆ ಅವರಲ್ಲಿ ಅಂಥ ತಪಶಕ್ತಿಯಿಂದ ಪಡೆದಂಥ ಆಯುಧಗಳ ಶಕ್ತಿಯಿಂದ
ಅವ್ರಿಗೇನಾಗ್ಯದ ಮದ ಬಂದದಂತ, ನಮಗಿಂತ ಹೆಚ್ಚಿಗೆ ಯಾರು. ಹಾಗಾಗಿ ಇಲ್ಲಿ ಅವರು ಸರ್ವಭಕ್ಷಕನಾದ ಕಾಲನ ಮಹಿಮೆಯನ್ನು ತಿಳಿಯಲಾರರು. ಕಾಲ ಅಂದರೆ ಮೃತ್ಯುವಿನ ಮಹಿಮೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮೃತ್ಯುವೇ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅಮೃತತ್ವದ ಪ್ರಾಪ್ತಿಗೆ ಅವರು ಪ್ರಯತ್ನನೇ ಮಾಡಂಗಿಲ್ಲ ಅಂತ ಅರ್ಥ. ರೋಗನೇ ಅವ್ರಿಗೆ ಅನುಭವಕ್ಕೆ ಬಂದ್ರೆ ಅಂದರೆ ಔಷಧಕ್ಕಾಗಿ ಯಾಕೆ ಪ್ರಯತ್ನ ಮಾಡ್ತಾರೆ ಅದನ್ನ? ರೋಗ ಬಂದವರು ಬ್ಯಾಡ್ ಅಂದ್ರೂ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಇಲ್ಲಿಯೂ ಕೂಡ ಮೃತ್ಯುವಿನ ಕಾಲನ ಕೈಯಲ್ಲಿ ಸಿಕ್ಕಿ ಬಿದ್ದೀವಿ ಅಂತ ಯಾವ ಜೀವಿಗಳಿಗೆ ಗೊತ್ತಾಗ್ತದ, ಆ ಮೃತ್ಯುವಿನ ಬಾಯಿಯಿಂದ ಪಾರಾಗಬೇಕನ್ನೋ ಪ್ರಯತ್ನ ಮಾಡ್ತಾರೆ. ನಮಗೆಲ್ಲರಿಗೂ ಅದು ಏನಿಲ್ಲ, ಏನಲ್ಲ ಜೀವನದಲ್ಲಿ ಹುಟ್ಟೀವಿ, ಬೆಳೆದೀವಿ, ಇರತಾನ ಮಜಾ ಮಾಡಬೇಕು, ಇರತಾನ ಏನೇನು ಮಾಡಬೇಕು, ಒಂದಿನ ಸತ್ತು ಹೋಗೋದಾದ. ಇದಕ್ಕಿಂತ ಹೆಚ್ಚಿಗೆ ಏನದ ಇದೆ ಅನ್ನುವಂಥ ಅಭಿಪ್ರಾಯ ಲೋಕದವರಲ್ಲಿ ತುಂಬಿ ಐಶ್ವರ್ಯ, ಕಾಮದ ಮದ, ಲೋಹದ ಮದ, ಮತ್ಸರದ ಮದ, ಎಲ್ಲರೂ ಒಂದೊಂದು ಮದಗಳಿಗೆ ನಾವು ತುತ್ತಾಗಿವಲ್ಲ. ಹಾಗಾಗಿ ಇಲ್ಲಿ ಅವರು ಸರ್ವ ಭಕ್ಷಕನಾದ ಕಾಲನ ಮಹಿಮೆಯನ್ನು ತಿಳಿಯಲಾರರು. ನೋಡು, ಹಾಗೆಯೇ ಗರ್ವ ಪಡುವವರ ಗತಿಯು ಈಗ ಏನಾಯಿತು ಅಂದರೆ, ಅವರ ಮಾತುಗಳೆಲ್ಲ ಗಾಳಿ ತೂರಿ ಹೋಗಿ ಎಲ್ಲರೂ ನಿನ್ನ ಕಣ್ಣೆದುರಿಗೆ ನಾಶ ಆಗ್ತಾರೆ. ನೋಡು, ಯಾರು ಉಳಿಯಂಗಿಲ್ಲ ಅಂದ್ರೆ ಯಾರೇನು ಮಾಡೋವರು, ಯಾರು ನಮ್ಮನ್ನು ಏನು ಮಾಡೋರೇ ಇಲ್ಲ ಅಂತ ಎಂತೆಂಥ ಮಹಿಮರೆಲ್ಲರೂ ಇವತ್ತಿನ ಗತಿ ಏನಾಗಿದೆ ಅಂದರೆ ನೀನೇ ನೋಡು. ಹೇಗಾಯಿತು ಅಂದರೆ, ಬೆಕ್ಕಿನ ಮುಂದೆ ಇಲಿಯ ಚೆಲ್ಲಾಟವು ನಡೆಯದಂತೆ. ಇಲ್ಲಿ ಮನ್ಯಾಗ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಯಾಕೆ ಚೆಲ್ಲಾಟ ಆಡ್ತದ? ಬೆಕ್ಕು ಇಲ್ಲದ ಸಮಯದಲ್ಲಿ ಬೆಕ್ಕಿನ ಎದುರಿಗೆ ಇಲಿ ಅಡಗುತ್ತದ, ತನ್ನ ಚೆಲ್ಲಾಟ ನಿಲ್ಲಿಸ್ತದ. ಸೂರ್ಯ ಪ್ರಕಾಶದ ಮುಂದೆ ಕತ್ತಲೆಯ ಪ್ರಭಾವ ನಡೆಯದಂತೆ. ಇಲಿ ಚೆಲ್ಲಾಟ ಬೆಕ್ಕಿನ ಮುಂದೆ ನಡೆಯಲಿಲ್ಲ. ಕತ್ತಲೆಯ ಪ್ರಭಾವ ಸೂರ್ಯನ ಬೆಳಕಿನ ಮುಂದೆ ನಡೆಯೋದಿಲ್ಲ. ಅದರಂತೆ ಮಹಾಕಾಲನಾದ ನನ್ನ ಮುಂದೆ ಇವರ ಅಸ್ತ್ರಗಳು, ಆಟಗಳು ನಡೆಯಲಾರವು. ಈಗೇನಾದಲ್ಲ ಎದುರಿಗೆ ಏನು ನಡೆಯಂಗಿಲ್ಲ. ಇವರಲ್ಲಿರುವ ಶಕ್ತಿ ಎಲ್ಲವೂ ನನ್ನದೇ. ಮತ್ತು ಇವ್ರಿಗೆ ಶಕ್ತಿ ಏನು ಮಾಡೋದಲ್ಲ, ಅವ್ರದ್ದೇನು ತಿಳ್ಕೊಂಡಿವಿ ನಾವು, ನಮ್ಮದೇನು ತಿಳ್ಕೊಂಡಿವಿ. ಇದು ಭಗವಂತಂದು ಅಂತ ತಿಳ್ಕೊಂಡಿಲ್ಲ. ಈತನ ಆತ್ಮನ ಆಶ್ರಯದಿಂದ ಬಂದ ಶಕ್ತಿಯನ್ನು ನಾವು ತಿಳ್ಕೊಂಡಿಲ್ಲ. ಅವನು ಮಾಡಿದ್ದು ಭಯಂಕರ ಲೀಲೆ. ಎಷ್ಟು ಕಾರ್ಯ ಮಾಡಿ ನೋಡ್ರಿ. ದೇಹಕ್ಕೆ ಸಮಯ ಆಗ್ಯದ. ಇಲ್ಲಿಗೆ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಮಂಗಲವನ್ನು ಹೇಳಿ ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಪ್ರಾರಂಭವನ್ನು ಮಾಡ್ರಿ. ಸದ್ಗುರುವಿನ ಮೇಲೆ ಶಿವ ಸಾಂಬರ ಮೇಲೆ ಹೂವಾಸುರ ಸದ್ಗುರುವಿನ ಮೇಲೆ ಶಿವ ಸಾಂಬರ ಮೇಲೆ ಹೂವಾಸುರಾಡಿರೆ ಹುಟ್ಟಿದ ಕ್ಷಣ ಬಂದು ಹೂವಾಸುರಾಡಿರೆ ಹುಟ್ಟಿದ ಕ್ಷಣ ಬಂದು ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲೆ ಹೂವಾಸುರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಒಳವರಗೆನ್ನದೆ ಒಳೆವ ಜ್ಯೋತಿಗೆ ಒಳವರಗೆನ್ನದೆ ಒಳೆವ ಜ್ಯೋತಿಗೆ
ಬೆಳಗೋ ಪ್ರಕಾಶನ ಬೆಳಗೋ ಪ್ರಕಾಶನ ತಿಳಿದ ಮೈಮನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಉನ್ಮನೆ ಪ್ರಭೆಯೊಳ ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ ಹರಂ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕರಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರ್ಥ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಜ್ಞಾನ ಮಹಾರಾಜ್ ಕಿ ಜೈ. ಸಕಲ